ವೀಕ್ಷಕರೇ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಕರ್ನಾಟಕಕ್ಕೆ ಘೋರ ಅನ್ಯಾಯ. ಪದೇ ಪದೇ ಸುಪ್ರೀಂ ಕೋರ್ಟ್ಗೆ ತಲೆಬಾಗಿ ಆದೇಶವನ್ನ ಪುರಸ್ಕರಿಸಿ ಹೇಳಿದಂತಹ ಮಾತುಗಳನ್ನ ನಾವು ಚಾಚು ತಪ್ಪದೆ ಪಾಲಿಸಿದ್ರು ಕೂಡ ಪದೇ ಪದೇ ನಮ್ಮ ಕೈಗೆ ಚಿಪ್ಪು ಸಿಗ್ತಾ ಇದೆ. ನಿರ್ವಹಣಾ ಮಂಡಳಿ ರಚನೆಯಿಂದ ಕನ್ನಡಿಗರಿಗೆ ಯಾವ ರೀತಿಯ ಅನ್ಯಾಯ ಆಗುತ್ತೆ ಅನ್ನುವಂಥ ಪರಿಕಲ್ಪನೆಯೂ ಕೂಡ ಬಹಳಷ್ಟು ಕನ್ನಡಿಗರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನ ಆದೇಶವನ್ನ ತಿರಸ್ಕರಿಸಿ ಎದೆಗಾರಿಕೆಯನ್ನ ಪ್ರದರ್ಶಿಸ್ತಾರ ಈ ಮುಖ್ಯಮಂತ್ರಿಗಳು? ಕರ್ನಾಟಕದ ಸಂಸದರು ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೊಡದೆ ಪ್ರಧಾನಿಗಳ ಮೇಲೆ ಒತ್ತಡವನ್ನ ಹೇರೋದ್ರ ಮೂಲಕ ತಮ್ಮ ಎದೆಗಾರಿಕೆಯನ್ನ ಪ್ರದರ್ಶಿಸ್ತಾರ? ಗೊತ್ತಿಲ್ಲ. ಈ ರಾಜಕೀಯದ ಒಳಸುಳಿಯಲ್ಲಿ ಯಾರು ಏನ್ ಮಾಡ್ತಾರೋ, ಆದ್ರೆ ಜನಸಾಮಾನ್ಯರು ಮಾತ್ರ ಬೊಬ್ಬೆ ಹೊಡೆಯೋದು ಮಾತ್ರ ತಪ್ತಾ ಇಲ್ಲ. ಇದೇ ಈ ಹೊತ್ತಿನ ವಿಶೇಷ. ಆದ್ರೆ ಈ ಹೊತ್ತಿನ ವಿಶೇಷದ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಗಳನ್ನು ನಾನು ಮಾತಾಡಿಸ್ತೀನಿ. ಕಾವೇರಿ ನಿರ್ವಹಣಾ ಮಂಡಳಿ ಅಸ್ತಿತ್ವಕ್ಕೆ ತನ್ನಿ ಅಂತ ಸುಪ್ರೀಂ ಕೋರ್ಟ್ ಹೇಳೋದ್ರ ಮೂಲಕ ಕಾವೇರಿ ವಿಚಾರದಲ್ಲಿ ಕನ್ನಡಿಗರ ಹಕ್ಕು ಏನಿದೆ ಅದು ಸಂಪೂರ್ಣವಾಗಿ ಕಳೆದುಕೊಳ್ಳುವಂತಹ ಸ್ಥಿತಿಗೆ ನಾವು ತಲುಪಿದ್ದೇವೆ. ಅಂದರೆ ಕಾವೇರಿ ಜಲಾಶಯಗಳು ಕೇಂದ್ರ ಸರ್ಕಾರದ ಸುಪರ್ದಿಗೆ ಬರುತ್ತೆ. ನಮ್ಮ ಕೃಷಿಗೆ ಮತ್ತು ಕುಡಿಯೋಕೆ ನೀರನ್ನು ಕೂಡ ನಾವು ಕೇಂದ್ರ ಸರ್ಕಾರದ ಮುಂದೆ ಅಂಗಲಾಚಿ ಬೇಡಿಕೊಳ್ಳುವಂತಹ ಪರಿಸ್ಥಿತಿಗೆ ಸುಪ್ರೀಂ ಕೋರ್ಟ್ ನಮ್ಮನ್ನ ತಂದಿಟ್ಟಿದೆ. ಹಾಗಾದ್ರೆ ಈ ಅನ್ಯಾಯವನ್ನ ಪ್ರತಿಭಟಿಸೋದಾದ್ರೂ ಹೇಗೆ? ನಮಗೆ ನ್ಯಾಯ ಕೊಡಿ ಅಂತ ನಾವು ಯಾರ ಮುಂದೆ ಕೇಳೋದು? ಈ ಪ್ರಶ್ನೆಯನ್ನ ಮುಂದಿಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಿದ್ದೀವಿ. ಇದೇ ಈ ಹೊತ್ತಿನ ವಿಶೇಷ. ಕನ್ನಡಿಗರಿಗೆ ಇಲ್ಲ ಕಾವೇರಿ. ಎಸ್, ಈ ವಿಚಾರದ ಕುರಿತಂತೆ ಮಾತನಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಆದಂತಹ ಅನ್ಯಾಯವನ್ನ ಖಂಡಿಸಿ ಕಾವೇರಿ ಕೊಳ್ಳದ ಜೆಡಿಎಸ್ ಶಾಸಕರು ರಾಜೀನಾಮೆಯನ್ನ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಮಂಡ್ಯ ಮೇಲುಕೋಟೆ ಕ್ಷೇತ್ರದ ಶಾಸಕ ಪುಟ್ಟಣ್ಣಯ್ಯ ರಾಜೀನಾಮೆಯನ್ನ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದು, ನಾಳೆ ಸ್ಪೀಕರ್ ಅನ್ನ ಭೇಟಿ ಮಾಡಿ ತಮ್ಮ ರಾಜೀನಾಮೆ ಪತ್ರವನ್ನ ಅವರಿಗೆ ನೀಡಲಿದ್ದಾರೆ. ಕೆಆರ್ಪೇಟೆ ಶಾಸಕ ನಾರಾಯಣಗೌಡರು ಕೂಡ ರಾಜೀನಾಮೆಯ ನಿರ್ಧಾರವನ್ನ ಮಾಡಿದ್ದಾರೆ. ಪರಿಷತ್ ಸದಸ್ಯ ಅಪ್ಪಾಜಿಗೌಡ ಕೂಡ ರಾಜೀನಾಮೆ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಬೇಸತ್ತು ಈ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ರಾಜೀನಾಮೆಯನ್ನ ಡಿಸಿ ಕಚೇರಿಗೋ ಅಥವಾ ಅಲ್ಲೋ ಇಲ್ಲೋ ಟೈಪ್ ಮಾಡಿ ಫ್ಯಾಕ್ಸ್ ಮಾಡಿದ್ರೆ ಆಗೋದಿಲ್ಲ. ಸ್ಪೀಕರ್ ಅನ್ನ ಭೇಟಿ ಮಾಡಿ ಖುದ್ದು ತಮ್ಮ ಕೈ ಬರಹದಲ್ಲೇ ರಾಜೀನಾಮೆ ಪತ್ರವನ್ನ ಕೊಟ್ರೆ ಅದಕ್ಕೊಂದು ನಿಜಕ್ಕೂ ಮೌಲ್ಯ ಇರುತ್ತೆ ಅನ್ನುವಂಥದ್ದು ಜನಸಾಮಾನ್ಯರ ಒಂದು ಅಭಿಪ್ರಾಯ. ಈ ಮಧ್ಯೆ ಕಳೆದು ಹೋಗಿರೋದು ಮಾತ್ರ ಮಾಜಿ ಸಚಿವರಾದಂತಹ ಅಂಬರೀಶ್ ಅವರು. ಎಸ್, ರಾಜೀನಾಮೆಯನ್ನ ಕೇವಲ ಕಾವೇರಿ ಕೊಳ್ಳದ ಭಾಗದ ಶಾಸಕರು ಮಾತ್ರ ಕೊಡಬೇಕಾಗಿಲ್ಲ. ಇಡೀ ಸರ್ಕಾರವೇ ರಾಜೀನಾಮೆಯನ್ನ ಕೊಟ್ಟು ಹೋರಾಟಕ್ಕೆ ಧುಮುಕಬೇಕು. ಸಂಸದರು ಕೂಡ ರಾಜೀನಾಮೆಯನ್ನ ಕೊಟ್ಟು ಆ ರಾಜೀನಾಮೆ ಪತ್ರವನ್ನ ಪ್ರಧಾನಿ ಮೋದಿಗಳಿಗೆ ಸಾಗಿಸ್ಬೇಕು ಅನ್ನೋದು ಕನ್ನಡಿಗರ ಒತ್ತಾಯ. ಆದ್ರೆ ಆ ಒತ್ತಾಯಕ್ಕೆ ಯಾರು ಮಣಿತಾರೆ ಯಾರು ಬಿಡ್ತಾರೆ ಅನ್ನೋದು ನಾಳೆಗೆ ಕ್ಲಿಯರ್ ಆಗುತ್ತೆ. ಒಟ್ಟಾರೆ ಈ ಕಾವೇರಿ ತೀರ್ಪಿನ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಅವರನ್ನ ವೆಲ್ಕಮ್ ಮಾಡ್ತೀನಿ. ನನ್ನ ಬಲಭಾಗದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ನಾರಾಯಣಗೌಡರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ರವಿ ಸುಬ್ರಹ್ಮಣ್ಯ ಅವರು, ಸರ್ ತಮಗೂ ಕೂಡ ಸ್ವಾಗತ. ಇನ್ನು ಈ ಭಾನುವಾರ ಪತ್ರಿಕೆಯ ಸಂಪಾದಕರು ರಾಜಕೀಯ ವಿಶ್ಲೇಷಕರು ಮಹದೇವ ಪ್ರಕಾಶ್ ಅವರು, ಸರ್ ತಮಗೂ ಕೂಡ ಸ್ವಾಗತ. ಜೆಡಿಎಸ್ ನ ಹಿರಿಯ ನಾಯಕರಾದಂತಹ ರಮೇಶ್ ಬಾಬು ಅವರು, ಸರ್ ತಮಗೂ ಕೂಡ ಸ್ವಾಗತ. ಮತ್ತು ಕಾಂಗ್ರೆಸ್ ನ ಹಿರಿಯ ಮುಖಂಡರು ಹಸ್ನಬ್ಬ ಅವರು, ಸರ್ ತಮಗೂ ಕೂಡ ಸ್ವಾಗತ. ಮೊದಲಿಗೆ ಈ ಕಾರ್ಯಕ್ರಮವನ್ನು ನಾನು ನಾರಾಯಣಗೌಡರಿಂದ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, ನಾನು ಮಧ್ಯಾಹ್ನ ಕೂಡ ತಮ್ಮನ್ನ ಮಾತಾಡಿಸಿದೆ. ಒಳಗಡೆ ಕುದೀತಾ ಇರುವಂತಹ ಬೇಗುದಿ ಹೇಗೆ ತೋರ್ಪಡಿಸಿಕೊಂಡ್ರು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ಒಂಥರ ನಮ್ದು ನಿನ್ನೆ ಮಹದೇವ್ ಪ್ರಕಾಶ್ ಸರ್ ಹೇಳ್ತಾ ಇದ್ರು, ಅರಣ್ಯ ರೋಧನ, ಸುಮ್ನೆ ಆಳ್ಬೇಕಷ್ಟೇ, ಕೇಳಿಸ್ಕೊಳ್ಳೋರಿಲ್ಲ. ಈಗ ಕೊನೆಯದಾಗಿ ನಮ್ಗೇನು ಉಳಿದಿಲ್ಲ. ನಾವೆಲ್ಲರೂ ಸಹ ಸುಮಾರು 15-20 ದಿವಸದಿಂದ ಬೀದಿಲೇ ನಿಂತಿದ್ದೀವಿ. ಎಲ್ಲ ಥರದ ಪ್ರತಿಭಟನೆಗಳು ನಡೆದಿದ್ದಾವೆ, ಎಲ್ಲ ಪ್ರತಿಭಟನೆಗಳು ಆಗಿದ್ದಾವೆ. ಹಾಗಾಗಿ ಬೆಂಗಳೂರಲ್ಲಿ ನಡೆದಂಥ ಗಲಭೆ ವಿಚಾರದಲ್ಲಿ ಇವತ್ತು ಸುಮಾರು ಸಾವಿರಾರು ಜನರನ್ನು ತಗೊಂಡೋಗಿ ಜೈಲಿಗೆ ಕಳಿಸಿದ್ದು ಆಯಿತು. ಬಹುಶಃ ಇನ್ನೇನು ಮಾಡಲಿಕ್ಕೆ ಸಾಧ್ಯ? ನಮಗೆ ಒಂದೇ ಉಳಿದಿರುವಂಥದ್ದು, ಇಡೀ ಕರ್ನಾಟಕದ ಜನ ಒಮ್ಮೆ ಕೇಂದ್ರ ಸರ್ಕಾರವನ್ನು, ಕೇಂದ್ರದ ಜನರನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ನಾವು ಭಾರತದ ಒಕ್ಕೂಟದಲ್ಲಿ ಇದೀವಾ ಇಲ್ವಾ ಅನ್ನೋದಕ್ಕೆ
ಉತ್ತರ ಕೊಡಬೇಕಾಗುತ್ತೆ. ಆ ಉತ್ತರ ಪಡ್ಕೊಳ್ಳುವ ರೀತಿಯಲ್ಲಿ ನಾವು ಇಡೀ ಕರ್ನಾಟಕ ಜನ ನಾಳೆ ಬೀದಿಗೆ ಇಳಿದು ಪ್ರಶ್ನೆ ಮಾಡಬೇಕು. ಒಂದು. ಎರಡನೇದು, ಏನು ಇವತ್ತು ನಮ್ಮ ರಾಜ್ಯ ಸರ್ಕಾರ ಇದೆ, ಸರ್ಕಾರಕ್ಕೂ ಹೇಳಬೇಕು, ಒಮ್ಮೆ ನೀವು ಈ ಆದೇಶವನ್ನು ಧಿಕ್ಕರಿಸಿ ನಿಲ್ಲಿ. ಅದೇನಾಗುತ್ತೆ ಆಗಲಿ ನೋಡೋಣ, ಎದುರಿಸೋಣ. ಒಟ್ಟಾರೆ 6.5 ಕೋಟಿ ಕನ್ನಡಿಗರು ಸೇರಿ ಎದುರಿಸೋಣ. ಇದೇ ಪದೇ ಕೇಂದ್ರದ ಒತ್ತಡಗಳು, ನ್ಯಾಯಾಲಯದ ಒತ್ತಡಗಳು ಕರ್ನಾಟಕದ ಮೇಲೆ ಇಂಥದನ್ನ ನಾವು ಸಹಿಸ್ಕೊತೀವಿ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಇಂಥ ಅನ್ಯಾಯಗಳನ್ನು ನಿರಂತರವಾಗಿ ಮಾಡುವಾಗ, ಹಿಂದೆ ತಮಿಳುನಾಡಲ್ಲಿ ಹಾಗೆ ಅವತ್ತು ಹಿಂದಿ ಹೇರಿಕೆಯ ವಿಚಾರದಲ್ಲಿ ತಮಿಳುನಾಡಿನ ಜನ ಕೇಂದ್ರ ಆಡಳಿತದ ಅಧಿಕಾರವನ್ನು ಧಿಕ್ಕರಿಸಿ ನಿಂತರಲ್ಲ, ಹಂಗೆ ಕರ್ನಾಟಕದ ಜನನೂ ಸಹ ನಾವು ಇಂಥ ಆದೇಶಗಳನ್ನು ಒಮ್ಮೆ ನಮ್ಮ ಸರ್ಕಾರವು ಧಿಕ್ಕರಿಸಿ ನಿಲ್ಲಬೇಕಾಗತ್ತೆ, ಶ್ರೀಸಾಮಾನ್ಯರು ಧಿಕ್ಕರಿಸಿ ನಿಲ್ಲಬೇಕಾಗತ್ತೆ. ಆಗ ಒಕ್ಕೂಟದ ವ್ಯವಸ್ಥೆಯ ವಿಚಾರ ಗೊತ್ತಾಗತ್ತೆ. ಆಲ್ ರೈಟ್, ರವಿ ಸುಬ್ರಹ್ಮಣ್ಯ ಸರ್, ಇನ್ನೂ ಅಲ್ಲಿ ಕಾವೇರಿ ತೀರ್ಪು ಬಂದಿಲ್ಲ, ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿಲ್ಲ, ಅಷ್ಟರಲ್ಲೇ ಯಡಿಯೂರಪ್ಪನವರು ಧಾವಂತವಾಗಿ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಪತ್ರಿಕಾಗೋಷ್ಠಿ ನಡೆಸಿ ಕಾವೇರಿ ವಿಚಾರದಲ್ಲಿ ಒಂದು ಕಠಿಣವಾದಂತಹ ನಿರ್ಧಾರವನ್ನು ಯಡಿಯೂರಪ್ಪನವರು ಈಗಲೇ ತಗೊಳ್ತಾರೆ ಅಂತಂದ್ರೆ ಪ್ರಧಾನಿಗಳು ಮಧ್ಯಪ್ರವೇಶ ಮಾಡಕ್ ಆಗೋದಿಲ್ಲ ಅಂತ ಬ್ಯಾಟಿಂಗ್ ಮಾಡೋದಕ್ಕೆ ಯಾಕೆ ಸರಿ ಅವ್ರು ಪ್ರೆಸ್ ಮೀಟ್ ಮಾಡಬೇಕು ಅಂತ. ಇದಲ್ಲ, ಇವತ್ತಿನ ವಾಸ್ತವಾಂಶಗಳು ಏನು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗಿದೆ. ನಾವೀಗ ಒಬ್ಬೊಬ್ಬರ ಮೇಲೆ ಈ ಪಾರ್ಟಿ ಆ ಪಾರ್ಟಿ ಅಂತಕ್ಕಂಥದ್ದಲ್ಲ. ಇವತ್ತು ಈಗಾಗಲೇ ನಾರಾಯಣಗೌಡರು ಹೇಳಿದಾಗೆ ಒಂದು ಕಠಿಣ ನಿರ್ಧಾರವನ್ನು ಇವತ್ತು ರಾಜ್ಯ ಸರ್ಕಾರನೂ ತಗೊಳ್ಬೇಕು. ಅದರ ಮುಖಾಂತರವಾಗಿ ಯಾರ್ಯಾರಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಈಗಾಗಲೇ 6.5 ಕೋಟಿ ಜನನೂ ಕೂಡ ಕರ್ನಾಟಕದಲ್ಲಿ ಈ ನಮಗೆ ಆಗ್ತಾ ಇರತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ. ಒಂದು ಕಾಲದಲ್ಲಿ ಹೇಳ್ತಾ ಇದ್ರು ಬೆಂಗಳೂರಿನ ಜನ ಇದಕ್ಕೆ ಸರಿಯಾದಂತ ರೀತಿ ಅಲ್ಲ, ಪ್ರಧಾನಿಗಳಿಗೆ ಮುಟ್ಟಿಸಿ ಅಂತ ಹೇಳ್ತಾ ಇದ್ರು. ಅವ್ರ ಹತ್ರ ನಾವು ಮಾತಾಡೋದೇ ಇಲ್ಲ ಅಂತ ನೀವೇ ಮಾತಾಡೋದೇ ಇಲ್ಲ ಅಂತಕ್ಕಂಥದ್ದಲ್ಲ. ಒಂದ್ ನಿಮಿಷ, ಖಂಡಿತ ಆ ತರ ಏನಿಲ್ಲ. ಯಡಿಯೂರಪ್ಪನವ್ರು ಹೇಳಿರ್ತಕ್ಕಂಥದ್ದು ಇವತ್ತಿನ ಒಂದು ಸುಪ್ರೀಂ ಕೋರ್ಟಿನ ಒಂದು ತೀರ್ಪೇನಿದೆ, ಇದು ಆಘಾತಕಾರಿಯಾದಂತ ವಿಚಾರ. ಇದು ಬಹಳ ಇದರೊಳಗೆ ಕರ್ನಾಟಕದ ಒಂದು ವಾಸ್ತವಾಂಶವನ್ನ ಅರಿದಲೆ ಇವತ್ತಿಗೆ ಕೋರ್ಟ್ ಅದಕ್ಕೆ ಯಾವುದೇ ಆದಂತಹ ಒಂದು ಸಮಿತಿಯನ್ನ ಒಂದು ರಚನೆ ಮಾಡಿ, ಅಂದ್ರೆ ಒಂದು ಟೀಮ್ ಅನ್ನ ಕಳಿಸಿ ಅದ್ರ ಬಗ್ಗೆ ವಾಸ್ತವಾಂಶವನ್ನು ಅರ್ಥಕೊಳ್ಬೇಕಾಗಿತ್ತು. ಅದನ್ನ ಮಾಡಬೇಕಾದಂತ ಜವಾಬ್ದಾರಿ ನಾನೀಗ ಹೇಳ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರದ ಏನ್ ಮಾಡಿತ್ತು, ಈಗಾಗಲೇ ಇಷ್ಟು ದಿವಸಗಳು ಕೂಡ ಸತತವಾಗಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಇದಕ್ಕೊಂದು ಟೀಮ್ ಕಳಿಸಬೇಕಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸಂದರ್ಭದಲ್ಲಿ ಶಿವರಾಮೇಗೌಡರು ಒಂದು ಮಾತನ್ನ ಹೇಳಿದ್ರು. ಅವರೇ ನಾಗಮಂಗಲದ ಮಾಜಿ ಶಾಸಕರು. ಹೌದು, ರಾಜ್ಯ ಸರ್ಕಾರದ ಕೆಲವು ನಡೆಗಳು ತಪ್ಪಾಗಿರಬಹುದು, ತಪ್ಪಾಗಿದೆ ಅಂತಾನೆ ಇಟ್ಕೊಳ್ಳೋಣ. ಈಗ ದೊಡ್ಡ ಜವಾಬ್ದಾರಿ ಬಿಜೆಪಿಯ ಮೇಲೆ ಇದೆ. ಈ ತರ ಜಲ ವಿವಾದಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಧಾನಿಗಳ ಮಧ್ಯಪ್ರವೇಶ ಅವಶ್ಯಕವಾಗಿ ಬೇಕಾಗಿದೆ. ಎರಡು ತರದಿದೆ. ರಾಜ್ಯ ಸರ್ಕಾರ ತಪ್ಪು ಮಾಡ್ತು ಅಂತ ಹೇಳಿದ್ರೆ ತಪ್ಪು ಮಾಡಿದ್ ಯಾವಾಗ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಒಂದು ವಿಷಯ ಅದ್ರ ಬಗ್ಗೆ ನಾನು ಹೇಳಿದೆ, ಇವತ್ತು ಆಗ್ಬೇಕಾಗಿರೋದು ಅಂತ ಏನ್ ಮಾಡ್ಬೇಕು ಅಂತ ಚರ್ಚೆ ಮಾಡ್ಬೇಕೆ ಹೊರತು ಹಿಂದೆ ಆಯ್ತು ನಾನು ಕೇಳ್ತಾ ಇರೋದು ಈ ತರ ಆಗಿದೆ ಚರ್ಚೆ ಬೇಡ. ಇವತ್ತಾಗಬೇಕಾಗಿರೋದು ನಿಮ್ಮ ಪ್ರಧಾನಿ ಮಧ್ಯಪ್ರವೇಶ ಮಾಡಬೇಕು. ಇನ್ನು ಆಗ್ಬೇಕಾಗಿರೋದೇನಿದೆ, ನಾಚಿಕೆ ಆಗ್ಬೇಕು ನಿಮ್ಮ ಬಿಜೆಪಿನವ್ರಿಗೆ. ನಿಮ್ಮ ಪ್ರಧಾನಿ ಮಧ್ಯಪ್ರವೇಶ ಮಾಡಬೇಕು. ಕರ್ನಾಟಕ ಜನ ಷಂಡ್ರು ಅಂತ ತಿಳ್ಕೊಂಡಿದ್ದೀರಾ? ಏನಾಗಬೇಕು ನಿಮಗೆ? ನಿಮ್ಮ ಬಿಜೆಪಿನವ್ರಿಗೆ ಇಲ್ಲ. ರಾಜ್ಯ ಸರ್ಕಾರ ಅವತ್ತು ಯೋಚನೆ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರದ ಮೇಲೆ ಟೀಕೆ ರಾಜ್ಯ ಸರ್ಕಾರದ ಟೀಕೆ ಮಾಡ್ತಾರೆ. ಒಂದು ಸ್ಥಿತಿಯಲ್ಲಿ ಅಧಿವೇಶನವನ್ನು ಕರೀತಕ್ಕಂಥ ಯೋಚನೆ ಏನ್ ತೀರ್ಮಾನ ತಗೊಳ್ಬೇಕು ನಿಮ್ಮ ಸಚಿವರು. ಒಂದ್ ನಿಮಿಷ ಸರ್, ನಿಮ್ಗೆ 17 ಜನ ಲೋಕಸಭಾ ಸದಸ್ಯರು ಒಂದ್ ನಿಮಿಷ ಇಲ್ಲ, ಅವ್ರು ಹೇಳಿದ್ದಾಯ್ತು. ಒಂದ್ ನಿಮಿಷ ರವಿ ಸುಬ್ರಹ್ಮಣ್ಯ ಸರ್.
ಈ ಹಿಂದೆ ಲಂಚ್ ಪೇ ಚರ್ಚಾ ಅಂತ ಜಯಲಲಿತಾ ಅವರು ಮತ್ತು ಮೋದಿ ಅವರು ಮಾತುಕತೆಯನ್ನ ನಡೆಸಿದ ಸಂದರ್ಭದಲ್ಲಿ ಅವರು ಇಟ್ಟಂತಹ ಮೊದಲ ಬೇಡಿಕೆ ಕಾವೇರಿ ನಿರ್ವಹಣಾ ಮಂಡಳಿ ಅಸ್ತಿತ್ವಕ್ಕೆ ಬರಬೇಕು ಅಂತ. ಆ ಸಂದರ್ಭದಲ್ಲಿ ರೊಚ್ಚಿಗೆದ್ದಂತಹ ರಾಜ್ಯದ ಸಂಸದರು ಸೇರಿದಂತೆ ಮುಖ್ಯಮಂತ್ರಿಗಳು ಮೋದಿ ಅವರನ್ನ ಭೇಟಿ ಆಗ್ತಾರೆ. ದಯವಿಟ್ಟು ನೀವು ಈ ವಿಚಾರದಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ಅವಾಗ ಅವರು ಒಂದು ಅಶ್ಯೂರೆನ್ಸ್ ಕೊಡ್ತಾರೆ, ಇಲ್ಲ ಅಸ್ತಿತ್ವಕ್ಕೆ ಬರಲ್ಲ. ಅದಕ್ಕೂ ಮುಂಚೆ ನಾನು ಎರಡೂ ರಾಜ್ಯದ ಎಲ್ಲ ರಾಜ್ಯದ ನಾಯಕರನ್ನ ಕರೆಸಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೀನಿ ಅಂತ ಮೋದಿ ಅವರು ಭರವಸೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟರು ಕೂಡ ನಮ್ಮ ಯಡಿಯೂರಪ್ಪನವ್ರು ಹೇಳ್ತಾರೆ ಅವ್ರು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಕರ್ನಾಟಕದ ಜನರ ಹಿತ ಕಾಪಾಡೋದ್ರಲ್ಲಿ ಬಿಜೆಪಿನವರು ಸಂಪೂರ್ಣ ವಿಫಲ ಆಗಿದ್ದೀರಿ. ಅವರಷ್ಟೇ ಅಲ್ಲ, 28 ಜನ ಸಂಸದರು, 28 ಜನ ಸಂಸದರು. ಅದೇ ರೀತಿ ಕಾಂಗ್ರೆಸ್ ಕರ್ನಾಟಕ ನೇಮಿಸಿರ್ತಕ್ಕಂತಹ ವಕೀಲರು ಕೂಡ ಕುದಿತಾ ಇದೆ. ಮಹದೇವರಿಂದ ಈ ಸಮಸ್ಯೆ ಬಗೆಹರಿಯಲ್ಲ. ಯಾಕೆ ದಾರಿ ತಪ್ತಾ ಇದೆ ಅಂದ್ರೆ ರವಿ ಸುಬ್ರಹ್ಮಣ್ಯ ಸರ್ ವಿಚಾರ ಒಂದ್ ನಿಮಿಷ ಪ್ಲೀಸ್ ಅಲೋ ಮೀ ಸರ್. ರವಿ ಸುಬ್ರಹ್ಮಣ್ಯ ಸರ್, ನೀವು ಮಾತಾಡೋ ವಿಷಯ ಮಾತಾಡೋದನ್ನ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇದ್ದೀರಾ. ನಾನ್ ಕೇಳಿರುವ ಪ್ರಶ್ನೆ ತುಂಬಾ ಸಿಂಪಲ್ ಸರ್. ನೀವು ಪ್ರಧಾನಿಗಳನ್ನ ಒಪ್ಪಿಸ್ತೀರಾ, ನೀವು ಅದನ್ನೇ ಮಾತಾಡಲ್ಲ. ನೀವು ಪೂರ್ತಿ ಇಲ್ಲ ಸರ್, ಒಂದ್ ನಿಮಿಷ ಸರ್ ಪ್ಲೀಸ್ ಪ್ಲೀಸ್ ಮಧ್ಯಪ್ರವೇಶ. ಎಸ್ ನಾನು ಮಾತಾಡ್ತಾ ಇದ್ದೀನಿ ಸರ್. ಪೊದೆ ಸುತ್ತೋದು ಬಿಟ್ಟು ಕಮ್ ಟು ದಿ ಪಾಯಿಂಟ್. ಪ್ರಧಾನಿಗಳ ಮಧ್ಯಪ್ರವೇಶದ ಅನಿವಾರ್ಯತೆ ಈಗ ಬಹಳ ಇದೆ. ಇಷ್ಟ ದಿನ ಸುಪ್ರೀಂ ಕೋರ್ಟ್ ನಲ್ಲಿದೆ ಅಂತ ಹಂಗೆ ಹೇಳ್ಕೊಂಡ್ ಬಂದ್ರಿ. ಈಗ ಕಾವೇರಿ ನಿರ್ವಹಣಾ ಮಂಡಳಿಯನ್ನ ರಚಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿರುವಂತ ಸಂದರ್ಭದಲ್ಲಿ ಅದರ ರಚನೆಗೂ ಮುಂಚೆ ನಾನು ಎಲ್ಲಾ ನಾಯಕರನ್ನ ಕರೆಸಿ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆಸಿ ಮಾತಾಡ್ತೀನಿ ಅಂತ ಈ ಹಿಂದೆ ಪ್ರಧಾನಿಗಳು ವಾಗ್ದಾನ ಮಾಡಿದ್ದಾರೆ. ಅದು ಅವ್ರ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಅವರೇ ಹೇಳಿದ ಮೇಲೆ ನಿಮ್ಮ ರಾಜ್ಯ ನಾಯಕರಿಗೆ ಏನ್ ಸರ್ ತೊಂದ್ರೆ? ನಿಮ್ಗೆ ಒಂದ್ ನಿಮಿಷ ಸರ್, ಎಂಪಿ ಬಗ್ಗೆ ಮಾತಾಡಿ. ಬರೀ 17 ಜನ ಮಾತಾಡಬೇಡಿ ನೀವು. ಕರ್ನಾಟಕದ 27 ಜನ ಹೇಳಿ ನೀವು. ಬಿಜೆಪಿ ರಾಜ್ಯದ ಜವಾಬ್ದಾರಿ ಎಲ್ಲ ಎಂಪಿಗಳ ಮೇಲಿದೆ, ಶಾಸಕರ ಮೇಲಿದೆ, ಸರ್ಕಾರದ ಮೇಲಿದೆ. ಪ್ಲೀಸ್ ಹೇಳಿ ಸರ್. ನೀವು ಬರೀ 17 ಜನ ಅಂತಕ್ಕಂಥದ್ದಲ್ಲ. ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಾವೇರಿ ವಿಚಾರ ಇಷ್ಟೊಂದು ಗಂಭೀರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ GST ಬಗ್ಗೆ ಆಗಲೇ ಒಂದು ದಿನದ ಅಧಿವೇಶನವನ್ನು ಕರಿತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಅದೇ ಟೈಮಲ್ಲಿ ಕಾವೇರಿಯ ದೊಡ್ಡದಾದಂಥ ಇಶ್ಯೂ ಆಗಲೇ ರೈಸ್ ಆಗಿತ್ತು. ಕರೆತು ಚರ್ಚೆ ಮಾಡಿ ಅಧಿವೇಶನವನ್ನು ಕರೆದು ನಾನು ಅದಕ್ಕೆ ಬರ್ತಾ ಇದ್ದೀನಿ. ಮಾಡಬೇಕಾಗಿತ್ತು. ಈಗಲೂ ಕೂಡ ನಾಳೆ ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಈ ಮೀಟಿಂಗ್ ಕರೀಲಿ. ನಾನು ಕಾಂಗ್ರೆಸ್ ರೆಪ್ರೆಸೆಂಟೇಟಿವ್ ಮುಖ್ಯಮಂತ್ರಿಗಳದ್ದು ಕೇಳ್ತೀನಿ. ನನಗೆ ಒಂದು 30 ಸೆಕೆಂಡ್ ಟೈಮ್ ಕೊಡಿ. ಬೇಕಾಗಲ್ಲ. ನಾನು ಮಾತಾಡಕ್ಕೆ ನಿಮ್ಮ 10 ನಿಮಿಷ ಕೇಳ್ತಾ ಇದ್ದೀನಿ. ನನಗೆ ಮಾತಾಡಕ್ಕೆ 30 ಸೆಕೆಂಡ್ ನೀವು ಟೈಮ್ ಕೊಟ್ಬಿಟ್ಟು ಆಮೇಲೆ ನೀವು ಮಾತಾಡಿ. ಏನ್ ಟೈಮ್ ಸರ್? ನೀವು ಬರೀ ಮುಖ್ಯಮಂತ್ರಿಗಳನ್ನ ನಾನು ಏನ್ ಹೇಳ್ತೀನಿ ಅಂತ ಕೇಳಕ್ಕೆ ಅಷ್ಟಕ್ಕೆ ನಿಲ್ಲಿಸಿದ್ರೆ ನೀವು ಸರ್ಕಾರ ಸರಿಯಾಗಿ ನಾನು ನನ್ನ ವ್ಯೂಸ್ ಏನು ಅಂತ ಹೇಳಕ್ಕೆ ನಿಮ್ಗೆ ಅಷ್ಟು ಅಲೋ ಮಾಡಕ್ಕೆ ಟೈಮ್ ಪೇಷನ್ಸ್ ಇಲ್ಲ ನಿಮಗೆ. ರೆಪ್ರೆಸೆಂಟೇಟಿವ್ ಆಫ್ ಬಿಜೆಪಿ ಅದಕ್ಕೋಸ್ಕರ ನನಗೆ ಐ ವಾಂಟ್ ಪ್ರಧಾನಿಗಳನ್ನ ನೀವು ನಾನು ಅದನ್ನ ವಿಚಾರ ಮಾತಾಡೋದಕ್ಕೆ ನೀವು ಅವಕಾಶ ಕೊಡಿ. ನೀವು ಅದನ್ನ ಬಿಟ್ಟು ನೀವು ಕೂಗ್ತಾ ಇದ್ರೆ ಸಬ್ಜೆಕ್ಟ್ ಬರಲ್ಲ. ಇಲ್ಲ, ಇಷ್ಟೊತ್ತಿಗೆ ನನ್ನ ಸಬ್ಜೆಕ್ಟ್ ಮುಗ್ದೋಗಿರ್ತಿತ್ತು. ನಿಮ್ಗೆ ಅಷ್ಟೊಂದು ಕೇಳಕ್ಕೆ ನೀವು ಮಾತಾಡಿ ಸರ್. ನೀವು ಅದಕ್ಕೆ ನಿಲ್ಲಿಸಿ. ನೀವು ಒಂದು ನಿಮಿಷ ನಾನು ಇಂಟರಪ್ಟ್ ಮಾಡಬೇಡಿ ಪ್ಲೀಸ್. ನಾನೀಗ ಏನ್ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ನಾಳೆ ಮುಖ್ಯಮಂತ್ರಿಗಳು ಸಭೆಯನ್ನು ಕರಿತೀನಿ, ಶಾಸಕರದ್ದು ಮತ್ತು ಬೇರೆ ಎಲ್ಲ ಪ್ರಮುಖರುಗಳ ಒಂದು ಸಭೆಯನ್ನು ಕರಿತೀನಿ ಅಂತ ಹೇಳಿದ್ದಾರೆ. ಸಭೆ ಒಳಗೆ ಕರೆದ್ರೆ ಎಲ್ಲರನ್ನು ಬಿಜೆಪಿಯನ್ನು ಸೇರಿ ಕರಿಬೇಕು, ವಿರೋಧ ಪಕ್ಷಗಳನ್ನು ಕರೆದು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಏನು ಮಾಡಬೇಕಾಗಿದೆ, ಬಿಜೆಪಿ ಸ್ಟ್ಯಾಂಡ್ ಏನಾಗಬೇಕಾಗಿದೆ, JDS ಸ್ಟ್ಯಾಂಡ್ ಏನಾಗಬೇಕಾಗಿದೆ, ಅಪೋಸಿಷನ್ ಅವ್ರು ಯಾವ ರೀತಿ ನಾವು ಯುನೈಟ್ ಆಗಿ ಇವತ್ತಿನ ಒಂದು ರಾಜ್ಯದ ಸಮಸ್ಯೆ ಅಂತ ತಗೊಳ್ಬೇಕು, ನಿಮ್ಮಗಳ ಜವಾಬ್ದಾರಿ ಏನು ಅಂತಕ್ಕಂಥ ಕಲೆಕ್ಟಿವ್ ಒಂದು ಡಿಸಿಷನ್ ಆಗಬೇಕು ನಾಳೆ. ಅದನ್ನು ತಗೊಂಡು ಆ ವಿಚಾರದ ಮೇಲೆ ಅನಿವಾರ್ಯ ಆದರೆ ಬಿಜೆಪಿ ಒಳಗೂ ಕೂಡ ಎಂತಹ ಒಂದು ಕಠಿಣವಾದಂಥ ನಿರ್ಧಾರವನ್ನು ಬಿಜೆಪಿ ಪಕ್ಷ ತಗೊಳ್ಬೇಕಾಗಿದ್ರು ಕೂಡ ಅದಕ್ಕೆ ನಮ್ಮ ಪಕ್ಷದ ನಾಯಕರು ಬದ್ಧರಾಗಬೇಕು. ಆ ವಿಚಾರದಲ್ಲಿ ನಾವು ಯೋಚನೆ ಮಾಡೋದಕ್ಕೆ ಒಂದು ವಾತಾವರಣವನ್ನ ಇವತ್ತು ನಾಳೆ ಅದನ್ನು ಸೃಷ್ಟಿ ಮಾಡಬೇಕು. ಅದನ್ನು ಬಿಟ್ಟು ನಾವು ಒಬ್ಬರ ಮೇಲೆ ಒಬ್ಬರು ನೀವು ನಿರ್ಧಾರ ತಗೊಳ್ಳಿಲ್ಲ, ನಾವು ಆ ನಿರ್ಧಾರ ತಗೊಳ್ಳಿಲ್ಲ, ಹೀಗಾಗಿದೆ.
ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಹೇಳಿದಂತಹ ಅಷ್ಟು ಒಂದು ಏನು ಪ್ರೊಸೀಜರ್ಸ್ ಇದೆ ಅದು ಯಡಿಯೂರಪ್ಪನವ್ರ ಗಮನಕ್ಕೆ ಬಂದೇ ಇಲ್ವಾ? ಆತುರವಾಗಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ಪ್ರಧಾನಿಗಳ ಮಧ್ಯಪ್ರವೇಶದ ಅನಿವಾರ್ಯತೆ ಇಲ್ಲ ಅಂತ ಯಾಕೆ ಸ್ಟೇಟ್ಮೆಂಟ್ ಮಾಡ್ತಾರೆ? ಯಡಿಯೂರಪ್ಪನವರ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್, ನಾಳೆ ಆಗ್ಬೇಕಾಗಿರ್ತಕ್ಕಂಥ ವಿಚಾರ ಇಂಪಾರ್ಟೆಂಟ್. ರಾಜ್ಯಾಧ್ಯಕ್ಷರು ಸರ್ ಅವರು ಅಂದ್ರೆ ಆಗ್ಲಿ, ಅದನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳಿಗೂ ಜವಾಬ್ದಾರಿ. ಹಸ್ನಬ್ಬಾ ಸರ್, ಯಾವ ಅಧಿಕಾರದಿಂದ 17 ಜನ ಬಿಜೆಪಿ ಸಂಸದರು ರಾಜೀನಾಮೆಯನ್ನ ಕೊಡಬೇಕು ಇಲ್ಲ ಪ್ರಧಾನಿಗಳನ್ನ ಒಪ್ಪಿಸ್ಬೇಕು ಅಂತ ಹೇಳ್ತಿದೀವೋ ಅದೇ ಅಧಿಕಾರದಿಂದ ಕರ್ನಾಟಕದ ಜನ ಕೂಡ ಈ ರೀತಿಯಾದಂತಹ ಒಂದು ನಿರೀಕ್ಷೆ ಸರ್ಕಾರದ ಮೇಲೆ ಇದೆ. ಅದೇನು ಅಂತಂದ್ರೆ ಇಲ್ಲಿವರೆಗೆ ಸಾಮಾನ್ಯ ಜನ, ನಾವು ಕಾನೂನು ಪಂಡಿತರು ಅಲ್ಲ, ರಾಜಕೀಯ ನಾಯಕರುಗಳು ಅಲ್ಲ, ನಾವು ಯೋಚನೆ ಮಾಡೋದು ಇಷ್ಟೇ, ಕುಡಿಯಕ್ಕೆ ನೀರಿಲ್ಲ ಸ್ವಾಮಿ, ನೀರು ತಮಿಳ್ನಾಡಿಗೆ ಕೊಟ್ಟು ನಮ್ಮನ್ನು ಸಾಯಿಸ್ಬೇಡಿ, ನಮ್ಮ ಹೆಣದ ಮೇಲೆ ನಿಮ್ಮ ಕಾನೂನನ್ನ ಟಸ್ಸೆ ಒತ್ತಬೇಡಿ ಅಂತ ಜನ ಬಯಸೋದು. ಇಷ್ಟು ದಿನ ನೀವು ಧಿಕ್ಕರಿಸಿ ಅಂದ್ರೆ ಕಾನೂನು ಪಾಲನೆ ಮಾಡಲಿಲ್ಲ ಅಂದ್ರೆ ನ್ಯಾಯಾಂಗ ನಿಂದನೆ ಆಗುತ್ತೆ, ಪೊಲೀಸ್ ಅವ್ರನ್ನೇ ಬಿಟ್ಟು ನೀರು ಹರಿಸ್ಬಿಡ್ತಾರೆ, ವೇಟ್ ಮಾಡೋಣ ಏನೋ ಒಂದು ಆಗುತ್ತೆ ಅಂತ. ನಾರಿಮನ್ ಅವರು ಕೋರ್ಟಲ್ಲಿ ಉಗ್ರ ಪ್ರತಾಪ ತೋರಿಸಿದ್ರು ಆಗಲಿಲ್ಲ, ತಲೆ ಕಡ್ದು ಮುಂದೆ ಹಾಕಿದ್ರು ಆಗಲಿಲ್ಲ. ಇಂತಹ ಸಂದರ್ಭದಲ್ಲಿ ಒಂದು ಕಠಿಣವಾದ ನಿರ್ಧಾರ ನಮ್ಮ ರಾಜ್ಯ ಸರ್ಕಾರದಿಂದ ಹೊರ ಬರಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ಬಟ್ ಮುಖ್ಯಮಂತ್ರಿಗಳ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ನಾಳೆ ಸಂಜೆ 5 ಗಂಟೆಗೆ ಸರ್ವಪಕ್ಷ ಸಭೆ ಮಾಡ್ತಾರಂತೆ. ಇದೆಲ್ಲವೂ ಕೂಡ ಟೈಮ್ ಕಿಲ್ಲಿಂಗ್ ಪ್ರಾಸೆಸ್ ಅನ್ನುವಂತಹ ಒಂದು ಮೈಂಡ್ಸೆಟ್ ಜನರಲ್ಲಿ ಬರ್ತಾ ಇದೆ. ಈಗ 5 ಗಂಟೆ ಮಾಡ್ತಾರಂತ ಹೇಳಿದ್ದು ಟೈಮ್ ಕಿಲ್ಲಿಂಗ್ ಅಲ್ಲ. ಬೆಳಿಗ್ಗೆ ಹೊತ್ತು ನಮ್ಮ ಪಕ್ಷದ ಶಾಸಕರು ಮತ್ತು ಮಂತ್ರಿಮಂಡಲದ ಸಭೆ ಕರೆದಿದ್ದಾರೆ. ಅವರ ಅಭಿಪ್ರಾಯವನ್ನು ಪಡ್ಕೊಂಡು ಮತ್ತೆ ಸಾಯಂಕಾಲ ಎಲ್ಲಾ ಪಾರ್ಟಿ ಲೀಡರ್ಗಳನ್ನ ಕರೆದು ಸಭೆ ಮಾಡ್ತಾ ಇದ್ದಾರೆ. ಅವರು ಒಬ್ಬರಾಗಿ ತೀರ್ಮಾನ ತಗೊಳ್ಳಿಕ್ಕಾಗಲ್ಲ, ಡಿಕ್ಟೇಟರ್ ಅಲ್ಲ ಅವರು. ಪ್ರಜಾಪ್ರಭುತ್ವದಲ್ಲಿ ಅವರು ಜನರ ಅಭಿಪ್ರಾಯ ಏನಿದೆಯೋ ಅದಕ್ಕೆ ಮಾನ್ಯತೆ ಕೊಡ್ಲೇಬೇಕಾಗುತ್ತೆ. ಈಗ ನಾವು ಹಳೆದನ್ನೆಲ್ಲ ಮರ್ತು ಬೇಡ. ಈಗ ಪರಿಸ್ಥಿತಿ ಏನಂತಂದ್ರೆ ಈ ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ಹೇಳೋದು ಅದೇ ಹೇಳ್ಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಇದು ಜುಡಿಷಿಯಲ್ ಆಕ್ಟಿವಿಸಮ್. ಯಾಕೆಂತಂದ್ರೆ ಅವರು ನ್ಯಾಯ ಕೊಟ್ಟಿಲ್ಲ, ಇದರಲ್ಲಿ ನಮ್ಮನ್ನ ಬಲಿಪಶು ಮಾಡಿದ್ದಾರೆ. ಈಗ ಒಂದು ಯಾವ್ದೋ ಒಂದು ಹಿಂದಿನ ಮಾತು ಕೇಳಿದೆ, ಯಾರು ಹೆತ್ತಮ್ಮನೆ ತನ್ನ ಕಂದನ ಕತ್ತು ಹಿಸಿಕೊಂಡರೆ ಹೇಗೆ ಅಂತ ಹೇಳೋದು ಹಾಗೆ ಆಗಿದೆ ಈಗ ನಮ್ಮ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಖಂಡಿತವಾಗಿ ನಮ್ಮ ಮುಖ್ಯಮಂತ್ರಿಗಳು ಜನ ಮೆಚ್ಚುವಂತ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳುವಂತಹ ಒಂದು ನಂಬಿಕೆ ನನ್ನಲ್ಲಿದೆ. ಅಲ್ಲ, ಈ ಹಿಂದೆ ಕೂಡ ಯಾವಾಗದು 9ನೇ ತಾರೀಕು ಒಂದು 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂದಾಗ ಕಠಿಣ ನಿರ್ಧಾರ ತೆಗೆದುಕೊಳ್ತಾರೆ. ಕಾದು ನೋಡಿ, ಬಿರುಸಿನ ಮಾತುಕತೆ ನಡೀತಾ ಇದೆ, ಇನ್ನೇನು ಕೊಟ್ಟೆ ಬಿಟ್ರು ರಾಜೀನಾಮೆ ಅನ್ನೋ ಲೆವೆಲ್ಗೆ ಹೈಪ್ ಕ್ರಿಯೇಟ್ ಮಾಡಿದ್ರು. ಹೈಕಮಾಂಡ್ ಇಂದ ಒಂದು 2-3 ಬಂದ್ರು, ಅವ್ರು ಏನ್ ಕಿವಿಗೂದಿದ್ರು ಗೊತ್ತಿಲ್ಲ, ಮತ್ತೆ ನೀರನ್ನ ಬಿಟ್ರು. ಅಂದ್ರೆ ರಾಜ್ಯ ಸರ್ಕಾರ ಕಾವೇರಿ ವಿಚಾರದಲ್ಲಿ ಒಂದು ಸ್ಪಷ್ಟ ಕಠಿಣ ನಿರ್ಧಾರ ತೆಗೆದುಕೊಳ್ಳೋಕೆ ರೆಡಿ ಇದ್ರು ಕೂಡ ಇಲ್ಲ ಒಂದ್ ಕಡೆ ನಿಮ್ಮ ಹೈಕಮಾಂಡ್ ಬಿಡ್ತಾ ಇಲ್ವಂತೆ, ಇರೋದೊಂದು ಸ್ಟೇಟ್ ರೀ, ಯಾಕ್ರಿ ಇದನ್ನ ಬಲಿ ಕೊಡ್ತೀರಾ ಅಂತ. ಖಂಡಿತವಾಗಿಲ್ಲ. ಹೈಕಮಾಂಡ್ ಈ ರಾಜ್ಯದ ಆಂತರಿಕ ವಿದ್ಯಮಾನಗಳ ಬಗ್ಗೆ ಖಂಡಿತವಾಗಿ ಕೈ ಹಾಕೋದಿಲ್ಲ. ಇವರು ಏನ್ ಮಾಡಿದ್ರೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಷ್ಟೇ. ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖ್ಯಮಂತ್ರಿಯಾಗಿ ಹೈಕಮಾಂಡ್ ಈ ವಿಷಯ ತಿಳಿಸಬೇಕಾಗಿತ್ತು, ಅವರು ಅದನ್ನು ತಿಳಿಸಿದ್ದಾರೆ. ಅವರಿಂದ ಸಲಹೆ ಕೇಳಿದ್ದಾರೆ, ಏನ್ ಮಾಡ್ಬೇಕು ಅಂತ ಅವರಿಂದ ಆದೇಶ ಪಡ್ಕೊಡ್ತಾರೆ, ಅದಕ್ಕೆ ಖಂಡಿತ ನಾನು ನಂಬೋದಿಲ್ಲ. ಇಲ್ಲ ಹೈಕಮಾಂಡ್ ಮೂಗ್ ಮುಚ್ಚಿದ್ರೆ ನಮ್ಮಲ್ಲಿ ಬಾಯಿನೂ ತೆಗಿಯಲ್ಲ. ಇಲ್ಲ, ಆತರ ಏನಿಲ್ಲ. ಅದು ಪಕ್ಷದ ಆಂತರಿಕ ವಿಚಾರದಲ್ಲಿ ಅಷ್ಟೇ. ಈ ರಾಜಕೀಯದಲ್ಲಿ ಆಡಳಿತದ ವಿಷಯದಲ್ಲಿ ಖಂಡಿತವಾಗಿ ಅವರು ಕೈ ಹಾಕೋದಿಲ್ಲ. ಇದು ರಾಜಕೀಯ ಅಲ್ಲ, ಮುಖ್ಯಮಂತ್ರಿ ಅದಲ್ಲ, ಆಡಳಿತ ವಿಷಯ. ರಾಜಕೀಯದಲ್ಲಿ ಕರೆಕ್ಟ್, ರಾಜಕೀಯದಲ್ಲಿ ನಾವು ಮುಖ್ಯಮಂತ್ರಿಗಳು ತಮ್ಮ ಪೀಠ ತ್ಯಾಗ ಮಾಡುವಂತಹ ವಿಚಾರ ರಾಜಕೀಯ ಅಲ್ಲ. ಈಗ ಪೀಠ ತ್ಯಾಗ ಮಾಡುವಂತ ಮುಖ್ಯಮಂತ್ರಿ ಒಬ್ಬರು ತೀರ್ಮಾನ ಆಗಬಹುದು. ಅಲ್ಲ, ನಾನು ಒಬ್ಬರೇ ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇವನ್ ವಿರೋಧ ಪಕ್ಷದ ಎಲ್ಲಾ ನಾಯಕರು, ಕೇಂದ್ರ ಸಚಿವರುಗಳು ಮತ್ತು ಎಂಪಿಗಳು, ನಮ್ಮ ಮುಖ್ಯಮಂತ್ರಿಗಳು ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡ್ರೆ ಪ್ರತಿಪಕ್ಷಗಳು ಕೂಡ ಅಂತದ್ದೇ ನಿರ್ಧಾರ ತೆಗೆದುಕೊಂಡು ಅವ್ರಿಗೆ ಸಾಥ್ ಕೊಡ್ಬೇಕು. ಒಬ್ಬ ಸಾಮಾನ್ಯ ಮನುಷ್ಯ ತೀರ್ಮಾನ ತಗೊಂಡಾಗ ದಿಢೀರ್ ತೀರ್ಮಾನ ತಗೊಳ್ಳಕ್ಕೆ ಆಗಲ್ಲ ಮುಖ್ಯಮಂತ್ರಿ. ನೀವು ಆ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ನಾವು ಬದ್ಧ ಅಂತಕ್ಕಂಥದ್ದನ್ನು ಹೇಳಿದೀವಿ. ಅನಿವಾರ್ಯವಾದಂತಹ ಸ್ಥಿತಿಯಲ್ಲಿ ಯಾವ ಕಠಿಣ ನಿರ್ಧಾರ ತಗೊಂಡ್ರು ಕೂಡ ರಾಜ್ಯ ಸರ್ಕಾರ ನಾವು ಅದಕ್ಕೆ ಬದ್ಧವಾಗಿದ್ದೀವಿ. ರಮೇಶ್ ಬಾಬು ಸರ್, ತಾವು ವಕೀಲರು ಇರೋದ್ರಿಂದ ಇದೊಂದು ಸಣ್ಣ ಒಂದು ನನಗೆ ಡೌಟ್ ಇದೆ, ಅದನ್ನ ತಾವು ಇತ್ಯರ್ಥ ಮಾಡಬೇಕು. ಈಗ ಕಾವೇರಿ ನ್ಯಾಯಾಧಿಕರಣದ ಅಂತಿಮ ತೀರ್ಪಿನಲ್ಲಿ ಸಂಕಷ್ಟ ಸೂತ್ರದ ಬಗ್ಗೆ ಸ್ಪಷ್ಟತೆ ಇಲ್ಲ ಮತ್ತು ನೀರು ಬಿಡುಗಡೆ ವಿಚಾರದಲ್ಲೂ ಕೂಡ ಮತ್ತು ಅಲೋಕೇಶನ್ ವಿಚಾರದಲ್ಲಿ ತಮಿಳುನಾಡಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಕರ್ನಾಟಕಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಮೇಲ್ಮನವಿ ಪೆಂಡಿಂಗ್ ಇದೆ, ಅದಿನ್ನೂ ಕೂಡ ಇತ್ಯರ್ಥ ಆಗಿಲ್ಲ. ಇತ್ಯರ್ಥ ಆಗದ ಹೊರತು ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ಒಂದು ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರೋದು ನ್ಯಾಯ ಸಮ್ಮತನ? ನಾನು ನನ್ನ ರಾಷ್ಟ್ರೀಯ ಪಕ್ಷದ ಸನ್ಮಿತ್ರಿಗೆ ಮಧ್ಯದಲ್ಲಿ ಪ್ರವೇಶ ಮಾಡಬೇಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಪ್ರಾರಂಭ ಮಾಡ್ತೀನಿ. ಅಂತಾರಾಜ್ಯ ನದಿ ವಿವಾದ ಕಾಯ್ದೆ 1956ರಲ್ಲಿ ಇವತ್ತು ಈ ಪ್ರಕರಣಗಳೆಲ್ಲ ನಡೀತಾ ಇದೆ. ಬಹುಶಃ ಆ ಕಾಯ್ದೆಯ ಮೊದಲ ಬಲಿಪಶು ಕರ್ನಾಟಕ. ಯಾವುದೇ ರಾಜ್ಯದಲ್ಲಿ ಇಂಥ ಟ್ರಿಬ್ಯುನಲ್ಲು ಇಂಥ ಅವಾರ್ಡು ಬಂದಿಲ್ಲ. ಮೊದಲನೇ ಬಲಿಪಶು ಕರ್ನಾಟಕ. ತಾವೇನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀರಾ,
ಸಂವಿಧಾನದ ಕಾಲಂ 256 ಅಡಿನ 262 ಅಡಿನಲ್ಲಿ ಸರ್ ನಿಮ್ಮ ಮಾತನ್ನು ಇನ್ನೊಂದು ಸ್ವಲ್ಪ ಸರಳ ಮಾಡಿ ವೀಕ್ಷಕರಿಗೆ ಹೇಳ್ಬಿಡ್ಲಾ? ಅಂದ್ರೆ ಇಲ್ಲಿಯವರೆಗೆ ಜಲ ವಿವಾದಗಳ ಕುರಿತಾದ ನ್ಯಾಯಾಧಿಕರಣಗಳು ಇಷ್ಟಿಂತು ಪ್ರಮಾಣವನ್ನ ನಿಗದಿಪಡಿಸಿಲ್ಲ. ಅಂದ್ರೆ ಅಂತಾರಾಜ್ಯ ಜಲ ವಿವಾದಗಳಲ್ಲಿ ನಿಗದಿಪಡಿಸಿಲ್ಲ ಪ್ರಮಾಣವನ್ನ, ಎಷ್ಟು ನೀರು ಬಿಡಬೇಕು ಅಂತ. ಬಲಿಪಶು ಮಾತ್ರ ಕಾವೇರಿಯಲ್ಲಿ ಕರ್ನಾಟಕ ಮತ್ತೆ ಬಹಳ ಸ್ಪಷ್ಟವಾಗಿ ಸಂವಿಧಾನದ ಕಲಂ 262 ಅಡಿನಲ್ಲಿ ಅಂತಾರಾಜ್ಯ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ಪ್ರವೇಶ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಆ ಅಂಶವನ್ನು ಸೇರಿಸ್ಕೊಂಡು 2007ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ SLP ಹಾಕಿ ಅದು ಅಡ್ಮಿಟ್ ಆಗಿ ರಾಜ್ಯದ ಪರವಾಗಿ, ನಾಟ್ ಇಂಡಿವಿಜುವಲ್, ರಾಜ್ಯದ ಪರವಾಗಿ ಹಾಕಿ ಅದು ಪೆಂಡಿಂಗ್ ಇದೆ. ಇಂತಹ ಸಂದರ್ಭದಲ್ಲಿ ಈ ಮೇಲುಸ್ತುವಾರಿ ಕಾವೇರಿ ಮಾನಿಟರಿ ಕಮಿಟಿ ಮಾಡೋದಕ್ಕೆ ಮಾಡಬೇಕೋ ಬೇಡವನ್ನೋದು ಸಹ ಅದರಲ್ಲಿ ತೀರ್ಪು ಬರಬೇಕು. ಆ ತೀರ್ಪಿಗೆ ಮುಂಚೆ ತಮಿಳುನಾಡು ಹಾಕಿರ್ತಕ್ಕಂಥ ಒಂದು ಅರ್ಜಿಯ ಮೇಲೆ ಇವತ್ತೇನು ತೀರ್ಪು ಕೊಟ್ಟಿದ್ದಾರೆ, ಬಹುಶಃ ಕರ್ನಾಟಕದ ಮೇಲೆ ಮರಣಶಾಸ್ತ್ರವನ್ನು ಬರೆಯುವಂಥ ತೀರ್ಪು. ನನಗೆ ಯಾವುದೇ ಹಿಂಜರಿಕೆ ಇಲ್ಲ. ಒಬ್ಬ ವಕೀಲನಾಗಿ ಹೇಳ್ತಾ ಇದ್ದೀನಿ, ಜನವಿರೋಧಿ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಾಗ ವಿರೋಧ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ, ಪ್ರಶ್ನೆನೇ ಇಲ್ಲ. ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ತೀರ್ಪು ತಮಿಳುನಾಡಿನ ಪರವಾದಂಥ ಪೂರ್ವಗ್ರಹಿ ಪೀಡಿತವಾದಂಥ ತೀರ್ಪು. ನಾನು ಸ್ವಚ್ಛವಾಗಿ, ನಾನು ವೈಯಕ್ತಿಕವಾಗಿ, ನಮ್ಮ ಪಕ್ಷದ ಪರವಾಗಿ ವಕೀಲನಾಗಿ ಪದೇ ಪದೇ ಹೇಳ್ತೀನಿ, ಕರ್ನಾಟಕವನ್ನು ನಾನು ಜೈಲಿಗೆ ಹೋಗ್ತಾ ಇದ್ದೀನಿ. ಕರ್ನಾಟಕವನ್ನು ಬಲಿಪಶು ಮಾಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಇವತ್ತು ಆ ತೀರ್ಪನ್ನು ಕೊಟ್ಟಿದೆ, ಬಲಿಪಶು ಮಾಡಿದ್ದಾರೆ. ಇದು ಒಂದು ಕಡೆ. ಎರಡನೇದು ಬಹಳ ಗಂಭೀರವಾದಂಥ ವಿಚಾರ, ಕಾವೇರಿ ಮಾನಿಟರಿಂಗ್ ಕಮಿಟಿ ಮಾಡೋದಕ್ಕೆ ಏನು ಒಂದು ಅರ್ಜಿ ಮೇಲೆ IML ಇಂಟೆಲೆಕ್ಚುಯಲಿ ಅಪ್ಲಿಕೇಶನ್ ಮೇಲೆ ಅರ್ಜಿ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಇದನ್ನು ಇವತ್ತು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಏನು ಕ್ಯೂಸೆಕ್ಸ್ ಪ್ರಮಾಣದ ನೀರು ಎಷ್ಟು ಅಂತ ಅಂದ್ಬಿಟ್ಟು ಅಷ್ಟೇ ನಾವು ನೋಡ್ತಾ ಇದ್ವು. ಸುಮೋಟೋ ಅವರೇ ಅರ್ಜಿ ತೊಗೊಂಡು ಕೊಟ್ಟಿರೋ ಆದೇಶ ಇದೆಯಲ್ಲ, ಇವತ್ತು ನಾವೇನು 4 ಜಲಾಶಯಗಳು KRS, ಕಬಿನಿ, ಹಾರಂಗಿ, ಹೇಮಾವತಿ 4 ಜಲಾಶಯಕ್ಕೆ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ಬಾಗಿನ ಕೊಡೋಗ್ತಿದ್ವಲ್ಲ. ಇನ್ನು CM ಅಲ್ಲಿ ಹೋಗ್ಬೇಕಂದ್ರೆ ಈ ಕಮಿಟಿ ಪರ್ಮಿಷನ್ ತಗೊಂಡು ಒಳಗಡೆ ಹೋಗ್ಬೇಕು. ಅಂದ್ರೆ ಸಂಪೂರ್ಣ ಸ್ವಾಮ್ಯತೆ ಕೇಂದ್ರ ಸರ್ಕಾರಕ್ಕೆ ಬಂದಿದೆ. ಇಂಡೈರೆಕ್ಟ್ ಆಗಿ ತಮಿಳುನಾಡಿಗೆ ಬೆಂಬಲ ಕೊಡೋ ಒಂದು ಉದ್ದೇಶದಿಂದಲೇ ಇವತ್ತು ಇಂತಹ ಒಂದು ತೀರ್ಪನ್ನ ನ್ಯಾಯಾಲಯನೂ ಕೊಟ್ಟಿದೆ. ನಮ್ಮ ಪ್ರಧಾನಮಂತ್ರಿಗಳು ಸಹ ಪರೋಕ್ಷವಾಗಿ ಅದನ್ನು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ನಾನು ಬಹಳ ಮುಂದುವರೆದು ಹೇಳ್ತೇನೆ, ನಮ್ಮ ದೇಶದಲ್ಲಿ ಒಂದು ಪ್ರೋಟೋಕಾಲ್ ಅಂತ ಇದೆ. ಸಾಮಾನ್ಯವಾಗಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳ ಹತ್ರ ಹೋಗ್ಬೇಕು ಬಿಟ್ಟರೆ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿ ಹತ್ರ ಬರೋದಿಲ್ಲ. ಭ್ರಷ್ಟಾಚಾರದ ಇಡೀ ದೇಶದ ಅತಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಜಯಲಲಿತಾರವರು ಭ್ರಷ್ಟಾಚಾರದ ಆರೋಪವನ್ನು ಎದುರಿಸಿ ಯಾವುದೋ ಟೆಕ್ನಿಕಲ್ ರೀಸನ್ ಏನಾದರೂ ಇರಲಿ, ಅದು ಮತ್ತು ಅದಕ್ಕೆ ವಿಮರ್ಶೆ ಮಾಡೋದಕ್ಕೆ ಬೇರೆ ಸಂದರ್ಭ ಇದೆ. ಅವನು ಆರೋಪ ಮುಕ್ತ ಮಾಡುವಂಥ ಸಂದರ್ಭದಲ್ಲಿ ಇದು ನಾಚಿಕೆ ಆಗಬೇಕು. ಪ್ರಧಾನಮಂತ್ರಿ ಅವಳ ಕಾಲ ಹತ್ರ ಬಂದು ನಮಸ್ಕಾರ ಮಾಡ್ತಾರೆ, ಒಬ್ಬ ಮುಖ್ಯಮಂತ್ರಿ ಕಾಲ ಹತ್ರ. ಅವರಿಂದ ನಮ್ಮ ರಾಜ್ಯಕ್ಕೆ ನ್ಯಾಯ ಬಯಸೋದಕ್ಕೆ ಸಾಧ್ಯ ಆಗುತ್ತಾ? ಯಾರು ದಯಮಾಡಿ ನಾನು ಆಗ್ಲೇ ಹೇಳಿದ್ದೀನಿ, ದಯಮಾಡಿ ತಾವು ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ. ಯಾರಿಗೆ ಉತ್ತರ ಕೊಡೋದಿಲ್ಲಿ? ನಾಚಿಕೆ ಆಗಲ್ವ ನಿಮಗೆ? 99ರಿಂದ ನಿರಂತರವಾಗಿ ಅದನ್ನೇ ಮಾಧ್ಯ ಪ್ರಕಾಶ್ ಅವರು ಹೇಳಿಕೊಟ್ಟಿದ್ದು. 99ರಿಂದ ನಿರಂತರವಾಗಿ ಇಲ್ಲಿವರೆಗೆ ಈ ರಾಜ್ಯದಲ್ಲಿ 19 ಸೀಟು, 17 ಸೀಟು, 20 ಸೀಟು ಬಾಚ್ಕೊಂಡಿದ್ದೀರಾ. ಇವತ್ತು ಕಾರಣ ಹೇಳ್ತಾ ಇದ್ದೀರಾ? ಏನು ಹೇಳುತ್ತೆ ನಿಮ್ಮ ಲೋಕ್ ಅದಾಲತ್ ಆ್ಯಕ್ಟು? ಏನು ಹೇಳುತ್ತೆ ನಿಮ್ಮ ಮೀಡಿಯೇಷನ್ ಆ್ಯಕ್ಟು? ಒಂದು ಪ್ರಕರಣದ ಅಂತಿಮ ತೀರ್ಪು ಬರೋದಕ್ಕೆ ಯಾವುದೇ ಸಂದರ್ಭದಲ್ಲಿ ಮುಂಚೆ ಮಧ್ಯಪ್ರವೇಶ ಮಾಡೋದಕ್ಕೆ, ಮಧ್ಯಸ್ಥಿಕೆ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲ ಅಂತ ಕಣ್ಣೋರಿಸ್ತೀರಾ ನೀವು? ಸನ್ಮಾನ್ಯ ಯಡಿಯೂರಪ್ಪನವರಿಗೆ ನಾಚಿಕೆ ಆಗಬೇಕು. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀರಾ, ಸುಳ್ಳು ಹೇಳ್ತೀರಾ ಜನಕ್ಕೆ. ನೀವು ಸಮರ್ಥನೆ ಮಾಡ್ಕೊತೀರ ಕೂತ್ಕೊಂಡಿಲ್ಲಿ. ನಿಮ್ಗೆ ಆತ್ಮವಂಚನೆ ಇದನ್ನು ಮಾಡಕ್ಕೆ ಆಗದಲ್ಲೇ ಬಂದು ಹೇಳಿ, ನನಗೆ ಮಾಡೋಕ್ಕಾಗ್ತಾ ಇಲ್ಲ, ನಮ್ಮ ಪಕ್ಷದ ಪ್ರಧಾನಮಂತ್ರಿ ಇದ್ದಾನೆ, ನಾನು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಅಂತೇಳಿ. ಮಧ್ಯಸ್ಥಿಕೆ ಯಾಕೆ ಮಾಡಬಾರ್ದು? ಇಬ್ಬರು ಮುಖ್ಯಮಂತ್ರಿ ಕರೆದು ಮಾತಾಡೋಕ್ಕೆ ಪ್ರಧಾನಮಂತ್ರಿಗೆ ಸಾಧ್ಯ ಇಲ್ಲ ಅಂದ್ರೆ ಹೊರದೇಶಕ್ಕೆ ಏನಕ್ಕೆ ಹೋಗ್ತಾ ಇದ್ದೀರಾ? ಬೇರೆ ದೇಶಗಳಿಗೆ ಏನಕ್ಕೆ ಹೋಗ್ತಾ ಇದ್ದೀರಾ ನೀವು? ಯಾರು ನಿಮ್ಮನ್ನು ಕರೀತಾರೆ? ನಿಮ್ಮನ್ನಲ್ಲಿ ಪಾಕಿಸ್ತಾನಕ್ಕೆ ಏನಕ್ಕೆ ಹೋಗ್ತೀರಾ ನೀವು? ಚೈನಾಕ್ಕೆ ಏನಕ್ಕೆ ಹೋಗ್ತೀರಾ ನೀವು? ಅಮೆರಿಕಾಕ್ಕೆ ಏನಕ್ಕೆ ಹೋಗ್ತೀರಾ ನೀವು? ಜನಕ್ಕೆ ಮಣ್ಣೆಡ್ಚ ಅಂತ ಮಾತನಾಡ್ತೀರಾ ನೀವು? ಒಂದು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ರೆ ಬಿಟ್ಬಿಡಿ, ಒಕ್ಕೂಟ ವ್ಯವಸ್ಥೆಯಿಂದ ನಮ್ಮ ನಾಶ ಹಾಕಿ ನಾವು ಹೋಗೋದಕ್ಕೆ ತಯಾರಿದ್ದೀವಿ. ಇಂಥ ಘನಘೋರ ಅನ್ಯಾಯವನ್ನು ಏನಕ್ಕೆ ಮಾಡ್ತೀರಾ ನೀವು? ಡ್ಯಾಮ್ ಕಟ್ಟಿರೋದು ನಮ್ಮ ಜನ, ಡ್ಯಾಮ್ ಕಟ್ಟಿರೋದು ನಮ್ಮ ದುಡ್ಡು, ನಮ್ಮ ಡ್ಯಾಮ್ ಒಳಗಡೆ ನಾವು ಹೋಗ್ಕೊಡು ಅಂತ ಹೇಳಿ ನೀವು ಕಾನೂನು ಮಾಡೋದಕ್ಕೆ ಕೊಟ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ ನಿಮಗೆ? ಆಲ್ ರೈಟ್, ಐ ವಿಲ್ ಕಮ್ ಬ್ಯಾಕ್. ಅಂದ್ರೆ ನಮ್ಮ ಜಲ ವಿವಾದಕ್ಕೆ ಅನ್ವಯವಾಗುವಂತ ಎಲ್ಲ ರೂಲ್ಸು ಈ ದೇಶದಲ್ಲಿರುವಂತಹ ಎಲ್ಲ ಅಂತಾರಾಜ್ಯ ಜಲ ವಿವಾದಗಳಿಗೂ ಕೂಡ ಅನ್ವಯ ಆಗ್ಬೇಕು. ಅಂದ್ರೆ ಒಕ್ಕೂಟ ವ್ಯವಸ್ಥೆದ ಮೇಲೆ ನಮ್ಗೆ ನಂಬಿಕೆ ಬರುತ್ತೆ. ಮಾಜಿ ಮುಖ್ಯಮಂತ್ರಿಗಳಾದಂತಹ SM ಕೃಷ್ಣ ಅವರು ಮಾತಾಡ್ತಿದ್ದಾರೆ, ಬನ್ನಿ ಅವ್ರು ಏನ್ ಹೇಳ್ತಾರೆ. ಏನೆಲ್ಲ ತ್ಯಾಗ ಮಾಡಿದ್ರು, ಆ ಸಂಪನ್ಮೂಲಗಳನ್ನು ಒದಗಿಸಲಿಕ್ಕೆ ರಾಜಮನೆತನದವರು ಹೇಗೆ ಸಹಾಯ ಮಾಡಿದ್ರು, ಇವುಗಳ ಪೂರ್ಣ ಮಾಹಿತಿ ಅವರಿಗೆ ಇದ್ದಂತೆ ಕಾಣೋದಿಲ್ಲ. ರಾಜಮನೆತನದವರು ತಮ್ಮ ಅರಮನೆಯ ಅಮೂಲ್ಯವಾದಂಥ ಒಡವೆಗಳನ್ನು ಅಡ ಇಟ್ಟು ವಿಶ್ವೇಶ್ವರಯ್ಯನವರಿಗೆ ಈ ಕನ್ನಂಬಾಡಿ ಕಟ್ಟೆ ಕೆಲಸ ನಿಂತ ಸಮಯದಲ್ಲಿ ಅದನ್ನು ಪೂರೈಸುವುದಕ್ಕೆ
ಅನುವು ಮಾಡಿಕೊಟ್ರು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ. ಆದ್ದರಿಂದ ಏಕಾಏಕಿ ಕನ್ನಂಬಾಡಿ ಕಟ್ಟೆಯನ್ನು ತಗೊಂಡ್ಬಿಡೋಣ, ಹೇಮಾವತಿಯನ್ನು ತಗೊಂಡ್ಬಿಡೋಣ, ಎಲ್ಲವನ್ನು ಕೂಡ ಯಾವುದೋ ಒಂದು ಮಂಡಳಿ ವಶಕ್ಕೆ ಕೊಡೋಣ ಹಾಗೆ ಅಂಥೇಳಿ. ನನ್ನ ಮನೆ 1 ಇಂಚು ಜಾಗವನ್ನು ಅಕ್ವೈರ್ ಮಾಡ್ಕೋಬೇಕಾದ್ರೆ ನನಗೆ ನೋಟಿಸ್ ಕೊಡಬೇಕು, ನನಗೆ ಕಾಂಪನ್ಸೇಷನ್ ಕೊಡಬೇಕು, ಅಥವಾ ನನಗೆ ಬದಲಿ ಜಮೀನು ಕೊಡಬೇಕು. ಸೊ ವಾಟ್ ಈಸ್ ಟ್ರೂ ಆಫ್ ಇಂಡಿವಿಜುವಲ್ಸ್, which is known as the fundamental rights of an individual to own, to possess and to dispose of property in a manner in which he likes. And what is true of individuals is also true of states. K.R. Sagar is the property of the state. And if this property of the state is to be handed over to some other authority, then there is a procedure which has been prescribed by the Constitution itself. So the Supreme Court, which is supposed to uphold the Constitution, if it itself begins to wreck the Constitution brick by brick, where is the sense? Where is the sanctity for the Constitution? So, Government of Karnataka need not be too jittered about the judgment. The people are fully behind the government, and they will have to take a decision which will safeguard the basic interests of the state of Karnataka. Yes, Kaveri is an interstate river. Yes, there is a deed which has to regulate, perhaps by convincing the states to raise a consensus, to evolve a consensus. If a consensus is not possible, then, well, there are other alternatives that are left for it. Hence, I would convey that this pervert judgment needs to be appealed to a fuller bench, perhaps at the Constitution bench of the Supreme Court itself must sit now and then look into the constitutional aspect of what is involved in this pervert judgment. ಕಾನ್ಸೆನ್ಸಸ್ ಮೂಲಕ ಅಂದ್ರೆ ಯಾರು ಕಾನ್ಸೆನ್ಸಸ್ ನ ಮಾಡಬೇಕಾಗಿರೋ ಯಾರು ಜವಾಬ್ದಾರಿ ಎರಡು ರಾಜ್ಯಗಳ ನಡುವೆ ಕಾನ್ಸೆನ್ಸಸ್ ಮೂಲಕ ಇದನ್ನು ತೀರ್ಮಾನ ಮಾಡಬಹುದು ಅನ್ನೋದಾದ್ರೆ No, consensus among the riparian states. ಯಾರು No, whosoever the Supreme Court, the tribunal, no, whatever. What is that? Nyayadhikarana. They will have to evolve the constitution. They have come into being because there is a dispute. Now, in order to bring about a consensus, to at least bridge the differences to the extent possible. ಸ್ಟೇಟ್ ಗವರ್ನಮೆಂಟ್ ನೀರು ಬಿಡಬೇಕು ಬೇಡವಾ Huh? ಸರ್ ಈ ಸಂದರ್ಭದಲ್ಲಿ ನೀರು ಬಿಡಬೇಕು ಗವರ್ನಮೆಂಟ್ Well, I think that's a decision. Well, what I have said is that this is a pervert judgment, and I have also suggested that an appeal to a bigger bench is warranted, and also simultaneously, I think there has to be the state government will have to evolve a consensus, because I have gone through this fire, so I know what it is to be sitting in the chief minister's chair today. I have also been through all this. But ultimately, Sir, you have also had a role in the center. Do you think the Prime Minister should intervene? see, this is a matter between the court, the tribunal, Supreme Court, the what is it? The Nyayadhikarana? Tribunal. The Supreme Court, the tribunal. I don't know how Government of India comes into the Karnataka has always been opposed to the picture. Kaveri Water Board. ಆಗ
ಪರಿಸ್ಥಿತಿನೇ ಬೇರೆ ಇತ್ತು. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಕಾಲದಲ್ಲಿ. ಈಗ ಈ ಹಿರಿಯರಾದಂತಹ ಎಸ್ ಎಂ ಕೃಷ್ಣ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಇಂತಹ ಪಕ್ಷಪಾತಿ ತೀರ್ಪನ್ನ ನಾನು ನೋಡಿಲ್ಲ, ಅದು ಕೂಡ ಸ್ವಾತಂತ್ರ್ಯ ನಂತಹ ಇಂತಹ ತೀರ್ಪನ್ನ ನಾನು ನೋಡೇ ಇಲ್ಲ, ಹೀಗಾಗಿ ಈ ರೀತಿಯ ಪಕ್ಷಪಾತಿ ಒಂದು ತೀರ್ಪನ್ನ ತುಂಬಾ ಗಂಭೀರವಾಗಿ ರಾಜ್ಯ ಸರ್ಕಾರ ಪರಿಗಣಿಸಬಾರದು ಅಂತಾನು ಹೇಳಿದೆ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಸಂವಿಧಾನದ ಹಕ್ಕನ್ನ ಎತ್ತಿ ಹಿಡಿಯಬೇಕು, ಆದ್ರೆ ಸುಪ್ರೀಂ ಕೋರ್ಟ್ ಮಾಡ್ತಾ ಇರೋದು ಸಂವಿಧಾನದ ಹಕ್ಕನ್ನ ಕಿತ್ಕೊಳ್ಳೋದಕ್ಕೆ ಹೊರಟಿದೆ ಅಂತ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಎಸ್ ಎಂ ಕೃಷ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಕಾವೇರಿ ಕೊಳ್ಳದ ರೈತರ ಬಗ್ಗೆ ಕಿಂಚಿತ್ತು ಪರಿಕಲ್ಪನೆ ಈ ತೀರ್ಪಿನಲ್ಲಿ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಈ ವಿಚಾರದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಬೇಕು, ಸಾಂವಿಧಾನಿಕ ಪೂರ್ಣ ಪೀಠಕ್ಕೆ ಈ ವಿಚಾರ ಹೋಗಬೇಕು ಅನ್ನುವಂತ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಮಹದೇವ್ ಪ್ರಕಾಶ್ ಸರ್. ರಾಧಾ ಅವರೇ, ಇವತ್ತಿನ ಸುಪ್ರೀಂ ಕೋರ್ಟ್ ತೀರ್ಪು ಕನ್ನಡಿಗ ಜನರಿದಾರಲ್ಲ, ಕನ್ನಡಿಗರು ಅವರ ಸಮಾಧಿ ಕಟ್ಟುವಂತಹ ಒಂದು ತೀರ್ಪು, ಅವರ ಭವಿಷ್ಯದ ಬದುಕನ್ನು ಸಂಪೂರ್ಣವಾಗಿ ನಾಶ ಮಾಡಿದಂತಹ ಒಂದು ತೀರ್ಪು. ಅಂತಹ ತೀರ್ಪು ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಅಂಟಿಕೊಂಡು ಕುಳಿತಿರುವಂತಹ ಕೆಲಸವನ್ನು ಯಾವುದೇ ಕಾರಣಕ್ಕೆ ಮಾಡಬಾರ್ದು. ಇವತ್ತು ಕಾಂಗ್ರೆಸ್ಸು ತನ್ನ ಕರ್ನಾಟಕದ ಪರ ವಾದ ಮಂಡಿಸೋದ್ರಲ್ಲಿ ಎಲ್ಲೆಲ್ಲಿ ವಿಫಲ ಆಯಿತು ಅಂತ ಅನ್ನೋ ಪೋಸ್ಟ್ ಮಾರ್ಟಮ್ ಅನ್ನು ಈಗ ಮಾಡೋ ಅಗತ್ಯ ಇಲ್ಲ. ಈಗಾಗಲೇ ಅನೇಕ ಬಾರಿ ಪೋಸ್ಟ್ ಮಾರ್ಟಮ್ ಆಗೋಗಿದೆ. ಇವತ್ತು ಡೆಡ್ ಲಾಕ್ ಸೃಷ್ಟಿಯಾಗಿದೆ. ಕಟ್ಟಕಳೆಯ ಮೊಳೆಯನ್ನು ಕರ್ನಾಟಕದ ಜನರ ಬದುಕಿನ ಮೇಲೆ ಹೊಡೆದ್ಬಿಟ್ಟಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಚೀಫ್ ಮಿನಿಸ್ಟರ್ ಶುಡ್ ರಿಸೈನ್. ರಣಹೇಡಿ ಆಗಬೇಡಿ ಮುಖ್ಯಮಂತ್ರಿಗಳೇ, ಹಿ ಶುಡ್ ರಿಸೈನ್, ಹಿ ಶುಡ್ ಕ್ವಿಟ್. ನಾಳೆ ಸಂಜೆ ಸರ್ವಪಕ್ಷಗಳ ಸಭೆ ಕರೆದು ಬೆಳಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಕರೆದು ನಿರ್ಧಾರ ತಗೊಳ್ತೀನಿ ಅನ್ನೋದಲ್ಲ. ಮುಖ್ಯಮಂತ್ರಿಗಳಿಗೆ ಆತ್ಮಸಾಕ್ಷಿ ಇದ್ರೆ, ಕುದೀತಾ ಇದೆ ಕರ್ನಾಟಕದ ಜನರ ರಕ್ತ, ಇಂತಹ ಸಂದರ್ಭದಲ್ಲಿ ಅವರ ಆತ್ಮಸಾಕ್ಷಿ ಇದ್ರೆ ಅವರು ಹಿ ಶುಡ್ ಕ್ವಿಟ್ ನಾವು. ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ರಾಜೀನಾಮೆ ಕೊಡೋದ್ರ ಜೊತೆಗೆ ಕೇಂದ್ರದ 4 ಸಚಿವರು ರಾಜೀನಾಮೆ ಕೊಡಬೇಕು, 28 ಲೋಕಸಭಾ ಸದಸ್ಯರು ರಾಜೀನಾಮೆ ಕೊಡಬೇಕು, 224 ಶಾಸಕರು ರಾಜೀನಾಮೆ ಕೊಡಬೇಕು. ಕರ್ನಾಟಕದಲ್ಲಿ ಒಂದು ರೀತಿ ಡೆಡ್ ಲಾಕ್ ಸೃಷ್ಟಿಯಾಗಬೇಕು, ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಸೃಷ್ಟಿಯಾಗಬೇಕು. ಅಂತಹ ಪರಿಸ್ಥಿತಿ ಒಳಗೆ ಎಸ್ ಎಂ ಕೃಷ್ಣ ಅವರು ಹೇಳಿದ ಹಾಗೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಈ ವಿಷಯವನ್ನು ತಗೋಬೇಕು. ಇದು ಇಲ್ಲಿ ಎಲ್ಲಿ ತಪ್ಪಾಗಿದೆ ಎನ್ನುವುದನ್ನು ವಿಶ್ಲೇಷಣೆ ಮಾಡಬೇಕು, ಕರ್ನಾಟಕಕ್ಕೆ ನ್ಯಾಯ ದೊರಕಿಸಬೇಕು. ಅಂತಹ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಇಲ್ಲದೆ ಹೋದ್ರೆ ಕರ್ನಾಟಕದ ಜನರ ಬದುಕು ಸಂಪೂರ್ಣ ನಾಮಾವಶೇಷ. ಓಕೆ, ನಾರಾಯಣಗೌಡ್ರ. ನಾನು ಮಹದೇವ್ ಪ್ರಕಾಶ್ ಹೇಳಿದಂಥ ವಿಚಾರನ ಮತ್ತೆ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಇಲ್ಲಿವರೆಗೂ ನಿಮ್ಮ ಎಲ್ಲ ಸರದಿಯೂ ಮುಗಿದೋಗಿದೆ. ಇನ್ನು ಜನರಿಗೇನು ಹೇಳಿ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನರಿಗೆ ನಂಬಿಕೆ ಸತ್ತು ಹೋಗಿದೆ. ಈ ಸರ್ಕಾರ ತೀರ್ಮಾನ ಮಾಡಬೇಕಾದ್ದು ಇಷ್ಟೇ. ಯಾವ ಆದೇಶಗಳು ಹೊರಬಿದ್ದಿದ್ದಾವೋ ಆ ಎಲ್ಲ ಆದೇಶಗಳನ್ನ ಧಿಕ್ಕರಿಸಿ ಸೆಡ್ ಹೊರದು ನಿಂತ್ಕೋಬೇಕು. ನಾವು ಈ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಲ್ಲ ಅಂತ ಹೇಳಿ ನೀವು ತೀರ್ಮಾನ ಮಾಡ್ದಂಗಿದೆ. ಅದಕ್ಕೋಸ್ಕರ ಈ ಆದೇಶವನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವ್ರು ಹೇಳಿದಾಗೆ ಎಲ್ಲರೂ ರಾಜೀನಾಮೆ ಹೋಗೋದು ಆಚೆ ನಿಲ್ಲಬೇಕು. ಆದೇಶವನ್ನು ಯಾರು ಪಾಲಿಸಬಾರ್ದು. ನಾವು ಇಡೀ ಸಮಾಜ, ಇಡೀ ಕನ್ನಡಿಗರು ನಾಳೆಯಿಂದ ನಾವು ಹೇಳಬೇಕಾಗಿದೆ, ನಾವು ಈ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಲ್ಲ, ಹಾಗಾಗಿ ಈ ಒಕ್ಕೂಟದ ವ್ಯವಸ್ಥೆಯನ್ನು ಧಿಕ್ಕರಿಸಿ ನಿಂತ್ಕೋತೀವಿ, ಧಿಕ್ಕರಿಸಿ ಪ್ರತಿಭಟಿಸ್ತೀವಿ ಅನ್ನೋದನ್ನ ಕೇಂದ್ರಕ್ಕೂ ಮುಟ್ಟಿಸ್ಬೇಕು. ಮತ್ತು ರಾಜ್ಯ ಸರ್ಕಾರವೂ ಅಷ್ಟೇ, ಇಲ್ಲಿವರೆಗೂ ಆಡಿದ್ದು ಆಟ ನಾಟಕ ಎಲ್ಲವೂ ಸಾಕು. ಈಗ ಕನ್ನಡಿಗರ ಮುಂದೆ ಇರುವಂಥದ್ದು ನಿಮಗೆ ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನವನ್ನು ಈ ದೇಶದೊಳಗೆ ಎತ್ತಿಡಿಬೇಕು ಅನ್ನೋದಾದರೆ ನಾಳೆ ನೀವು ಸರಿಯಾದ ತೀರ್ಮಾನವನ್ನು ತಗೋಬೇಕು, ಇಲ್ಲಾಂದ್ರೆ ಜನ ನಿಮಗೆ ಪಾಠ ಕಲಿಸ್ತಾರೆ. ಎಸ್ ಸರ್, ರವಿ ಸುಬ್ರಹ್ಮಣ್ಯ ಸರ್, ನೋ ಪಾಲಿಟಿಕ್ಸ್ ಏನಾಗಬೇಕು? ಇಲ್ಲ, ಇವತ್ತು ಏನಾಗಿದೆ ಅಂತ ಹೇಳಿದರೆ ಎಸ್ ಎಂ ಕೃಷ್ಣ ಅವರು ಒಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ. ಇವತ್ತು ನಮಗೆ ಯಾವ ಒಂದು ತಮ್ಮ ವ್ಯಾಪ್ತಿಯನ್ನು ಮೀರಿ ಈಗಾಗಲೇ ಸುಪ್ರೀಂ ಕೋರ್ಟು ಇವತ್ತೇನು ಒಂದು ಆದೇಶವನ್ನು ಕೊಟ್ಟಿದೆ, ಇದು ಆಘಾತಕಾರಿಯಾದಂಥ ಆದೇಶ. ಇವತ್ತು ನಮಗೆ ಸುಪ್ರೀಂ ಕೋರ್ಟಿನ ಇವತ್ತಿನ ತೀರ್ಪಿನ ಮೇಲೆ ನಮಗೆ ಈಗಿರ್ತಕ್ಕಂತಹ
ಯಾರು ನ್ಯಾಯಾಧೀಶರು ಇದ್ದಾರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಕ್ಕಂಥದ್ದು ರೀತಿಯಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಬೆಂಚ್ಗೆ ಹೋಗಿ ಇರ್ತಕ್ಕಂಥ ವಿಚಾರವನ್ನು ಮಂಡನೆ ಮಾಡಬೇಕು. ಕರ್ನಾಟಕದ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಒಟ್ಟಾಗಿ ನಿಲ್ಲಬೇಕಾಗಿದೆ. ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಒಳಗಿರ್ತಕ್ಕಂಥ ಯಾವುದೇ ವಿಚಾರಗಳನ್ನು ಬಿಟ್ಟು ರಾಜ್ಯದ ಹಿತದೃಷ್ಟಿಯಿಂದ ಯಾವುದೇ ಒಂದು ಅನಿಷ್ಟ ಸ್ಥಿತಿಯನ್ನು ಕೂಡ ನಾವು ಎದುರಿಸಲಿಕ್ಕೆ ತಯಾರಾಗಬೇಕಾಗತ್ತೆ. ಅದನ್ನು ಈಗಾಗಲೇ ಎಲ್ಲರೂ ಸ್ಪಷ್ಟಪಡಿಸಿದಾಗೆ ರಾಜೀನಾಮೆಗಳು ಅನಿವಾರ್ಯ ಆದರೆ ಸರ್ಕಾರ ಅದಕ್ಕೆ ಬದ್ಧವಾಗಬೇಕು, ವಿರೋಧ ಪಕ್ಷಗಳು ಅದಕ್ಕೆ ಬದ್ಧರಾಗಿರಬೇಕು. ಎಸ್ ಸರ್. ಬಹಳ ಪ್ರಮುಖವಾಗಿ ಮಹದೇವ್ ಪ್ರಕಾಶ್ ಅವರು ನಾರಾಯಣಗೌಡ ಹೇಳಿದ ಅಂಶಗಳನ್ನ ಅನುಮೋದನೆ ಮಾಡ್ತಾ ಭಾಳ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಬಿಕ್ಕಟ್ಟು ಪರಿಹಾರ ಆಗಬೇಕಂದ್ರೆ ಸಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿ ಆಗಬೇಕು. ಸಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿ ಆಗಬೇಕಂದ್ರೆ ಮುಖ್ಯಮಂತ್ರಿಗಳ ಹಾದಿಯಾಗಿ 224 ಶಾಸಕರು, ರಾಜ್ಯಸಭಾ ಸದಸ್ಯರು, ಪಾರ್ಲಿಮೆಂಟ್ ಸದಸ್ಯರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅಫಿಡವಿಟ್ ಆಗಬೇಕು. ಇವತ್ತೇನು ಜಡ್ಜ್ಮೆಂಟ್ ಬಂದಿದೆ ಇದು ಪಕ್ಷಪಾತವಾದಂಥ ತೀರ್ಪು, ನಾವು ಇದನ್ನು ವಿರೋಧ ಮಾಡ್ತೇವೆ, ನೀವು ಈ ತೀರ್ಪೇ ಕೊಡೋದಾದ್ರೆ ನಮಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಕೇಂದ್ರ ಸರ್ಕಾರನ ಪಾರ್ಟಿ ಮಾಡಬೇಕು. ಅದಾದ್ಮೇಲೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಸ್ಟೆಪ್. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿ ಆಗಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಬೆಂಚ್ ಮಾಡುತ್ತೆ. ಅವಾಗ ಈ ಮುಖ್ಯಮಂತ್ರಿ ಆದಿಯಾಗಿ ಸುಪ್ರೀಂ ಕೋರ್ಟ್ ಮುಂದೆ ಇವತ್ತು ಬಂದಿರ್ತಕ್ಕಂಥ ತೀರ್ಪನ್ನು ಪ್ರತಿಭಟನೆ ಮಾಡಿ ರಾಜೀನಾಮೆ ಆಗಬೇಕು, ಜೈಲಿಗೆ ಹೋಗಕ್ಕೆ ತಯಾರಾಗಬೇಕು. ಅವಾಗ ಅಷ್ಟೇ ನಮಗೆ ಪರಿಹಾರ ಸಿಗುತ್ತೆ. ಇಲ್ಲೇ ಹೋದ್ರೆ ಇವತ್ತೇನು ಕರ್ನಾಟಕದ ಮೇಲೆ ಬರೆಯನ್ನು ಎಳೆದಿದ್ದಾರೆ, ಇದು ಜೀವಂತ ಸಮಾಧಿ ಮಾಡುವಂಥ ಒಂದು ಪ್ರಯತ್ನ ಸುಪ್ರೀಂ ಕೋರ್ಟ್ನಿಂದ ಆಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಪಡಿಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊದಲನೇ ಸಾಲಿನಲ್ಲಿ ನಿಂತ್ಕೊಂಡು ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿ ಜೈಲಿಗೆ ಹೋಗಕ್ಕೆ ತಯಾರಾದ್ರೆ ಮಾತ್ರ ನಮಗೆ ಪರಿಹಾರ ಸಿಗುತ್ತೆ. ಈಗ ನನಗೆ ತಿಳಿದ ಹಾಗೆ ಸಿದ್ದರಾಮಯ್ಯ ಯಾವುದಕ್ಕೂ ಹಿಂದೇಟು ಹಾಕುವಂಥವ್ರಲ್ಲ, ಅವರೊಬ್ಬರು ಹೋರಾಟಗಾರರು. ಹಾಗಾಗಿ ಜನಸಾಮಾನ್ಯರ ಕನ್ನಡಿಗರ ಒಂದು ಭಾವನೆಯನ್ನು ಅರಿತು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾರೆ ಅಂತ ಹೇಳುವಂಥ ಧೈರ್ಯ ನನಗಿದೆ. ನಾಳೆ ಅವರು ಒಳ್ಳೆ ಅಲ್ಲ, ನಾನು ಹೇಳಿದಾಗ ನಮ್ಮ ಏನು ಅಭಿಪ್ರಾಯ ಈಗ ತೋರಿಸ್ಕೊಡ್ಬೇಕು, ಅವರು ನಿಜವಾದ ಹೋರಾಟ. ನಾನು ಹೇಳ್ತಾ ಇರೋದನ್ನೇ ಈಗ ತೋರಿಸ್ಕೊಡ್ಬೇಕು, ಅವ್ರು ತೋರಿಸ್ಕೊಡ್ಬೇಕು. ಹಾಗೆ ತೋರಿಸ್ಕೊಡ್ತಾ ಇರೋ ಧೈರ್ಯ ಕೂಡ ನನಗಿದೆ. ನಾಳೆ ಒಂದು ಒಳ್ಳೆ ತೀರ್ಮಾನ ತಗೊಳ್ಬಹುದು. ದೇವರುಗಳು ಅಸ್ತು ಅನ್ಬೇಕಲ್ಲ, ಬಟ್ ಆ ಗುಲಾಮಗಿರಿಯನ್ನ ಮೀರಿ ಸಿದ್ದರಾಮಯ್ಯ ಆಚೆ ಬರಬೇಕು. Why should he become a slave of Congress High Command? He should not be a slave. He is not a slave, sir. ಹೈಕಮಾಂಡ್ ಗೆ ಒಂದು ಹೊರಬೇಕಿಸೋದು ನಮ್ಮ ಕರ್ತವ್ಯ, ಅದು ಕೊಟ್ಟು ಮಾಡಿದ್ದಾರೆ ಅಷ್ಟೇ. ಅವರೇನು ಸಲಹೆ ಪಡೆಯಲಿಕ್ಕೆ ಮಾಡಿದಲ್ಲ. ಒಂದು ಮನವಿಯನ್ನ ಮಾಡ್ತೇನೆ, ದಯಮಾಡಿ ಮೊನ್ನೆ ಅಮಾಯಕ ಕನ್ನಡ ಹೋರಾಟಗಾರನ ಕೇಸ್ ಹಾಕಿ ಒಳಗಡೆ ತಳ್ಳಿದ್ದೀರಾ, ದಯಮಾಡಿ ಅವ್ರನ್ನ ಆಚೆ ಬಿಡುವಂತ ಪ್ರಯತ್ನ ಮಾಡಿ. ಕನ್ನಡಿಗರ ಕತ್ತಿಸ್ಕೊಂತ ಪ್ರಯತ್ನವನ್ನ ದಯಮಾಡಿ ಮಾಡಬೇಡಿ. ಸುಳ್ಳು ಕೇಸ್ಗಳನ್ನ ವಾಪಸ್ ತಕ್ಕೊಂಡು ವಿದ್ಯಾರ್ಥಿಗಳು, ಅಮಾಯಕರು, ಕೂಲಿ ಕಾರ್ಮಿಕರನ್ನೆಲ್ಲ ಒಳಗಡೆ ಹಾಕಿದ್ದಾರೆ, ಅವ್ರನ್ನ ಮೊದಲು ಆಚೆ ಬಿಡುವಂತ ಪ್ರಯತ್ನವನ್ನು ಮಾಡಿದವ್ರನ್ನ ಅರೆಸ್ಟ್ ಮಾಡಿಲ್ಲ. ಮನೆಯ ಬಾಗಿಲಲ್ಲಿ ನಿಂತ್ಕೊಂಡಿರ್ತಕ್ಕಂಥವ್ರನ್ನ ತಗೊಂಡು ಒಳಗಡೆ ಹಾಕಿದ್ದಾರೆ. ಅಮಾಯಕರನ್ನ ತಗೊಂಡೋಗಿ ಒಂದ್ ರೀತಿಲಿ ಇವತ್ತು ಪೊಲೀಸ್ನವರು ಸುಲಿಗೆ ಮಾಡ್ತಾ ಇದ್ದಾರೆ. ಅವ್ರನ್ನ ಕರ್ಕೊಂಬರೋದು, 106 ಜನನ ಕರ್ಕೊಂಬರೋದು, ಅವ್ರ ಹತ್ರ 20,000 30,000 ವಸೂಲಿ ಮಾಡೋದು, ಕೆಲವ್ರನ್ನ ಬಿಡೋದು, ಹಣ ಕೊಡ್ತಿದ್ದವ್ರನ್ನ 307 ಕೇಸ್ ಹಾಕಿ ಜೈಲಿಗೆ ಕಳಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಾನ್ಯ ಗೃಹ ಸಚಿವರಿಗೂ ಇದು ಅರ್ಥ ಆಗಬೇಕು, ಮುಖ್ಯಮಂತ್ರಿಗಳಿಗೂ ಅರ್ಥ ಆಗಬೇಕು. ಮಾದಾಯಿ ನದಿ ನೀರಿನ ವಿಚಾರದಲ್ಲಿ ಯಾಕೆ ತೀರ್ಮಾನ ತಗೊಂಡ್ರು ಜೈಲಿಗೆ ಹೋದಂತ ಹೋರಾಟಗಾರರ ಮೇಲೆ, ಹಾಗೆ ಕಾವೇರಿಯ ಹೋರಾಟಗಾರರ ಮೇಲೂ ಸಹ ಅಂಥದೇ ತೀರ್ಮಾನಕ್ಕೆ ಬದ್ಧವಾಗಬೇಕು. ಸರ್ಕಾರ ತೀರ್ಮಾನ ತಗೋಬೇಕು, ಬೇಸರತ್ತ ಅವ್ರನ್ನ ಬಿಡುಗಡೆ ಮಾಡಬೇಕು. ಆಲ್ ರೈಟ್ ಸರ್, ನೀವು ಏನೋ ಮಹದಾಯಿ ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ಅಂತೀರಾ. ಈ ರಾಜ್ಯದ ಒಬ್ಬ ಘನತವೆತ್ತ ಮಂತ್ರಿಗಳು ಹೇಳ್ತಾರೆ ಕಾವೇರಿ ವಿಚಾರದಲ್ಲಿ ನಿಮ್ ಪ್ರತಿಕ್ರಿಯೆ ಏನು ಸರ್ ಅಂತ ಪತ್ರಕರ್ತರು ಕೇಳಿದ್ರೆ, ಎಲ್ಲಿಯ ಕಲಬುರ್ಗಿ, ಎಲ್ಲಿಯ ಕಾವೇರಿ, ಎಲ್ಲಿಯ ಮಧ್ವರಾಜ್ ಅಂತ. ಕರ್ನಾಟಕದ ಬಹು ದೊಡ್ಡ ಮುಟ್ಟಾಳ ಅಂತ ಹೇಳ್ತೀನಿ ನಾನು. ಏನ್ ಸರ್? ಕರ್ನಾಟಕದ ಬಹು ದೊಡ್ಡ ಮುಟ್ಟಾಳ ಅವನು. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗದ ಹೊರತು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕದ ಧ್ವನಿಗೆ ಯಾರು ಕೂಡ ಬೆಲೆ ಕೊಡೋದಿಲ್ಲ ಅನ್ನುವಂಥದ್ದು ಈ ಪ್ಯಾನೆಲ್ ನಿಂದ ಹೊರಹೊಮ್ಮಿದ ಅಭಿಪ್ರಾಯ. ಇದು ಇದರಿಂದ ವಿಶೇಷ ನ್ಯೂಸ್ ಆನ್ ರಿಪಬ್ಲಿಕ್ ಟಿವಿ.